ಭಾಗವತರಿಗೆ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠ ದಯಾಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯ ಭರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಸಿತನೇಂ ಶ್ರೇಯೋ ನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಡಿನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ श्रीवासरंगपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्य भक्ति परिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगी गुरुणार्पितभारमीशे भक्त्यादिपूर्णवरदारि कृपात्तचिह्नं श्री श्रीनिवासमुनिवर्यमहं प्रपद्ये। श्रीनारायण योगीन्द्र वरदारि कृपाश्रयं रङ्गेशपादविनतं श्रीनिवासमुनिं भजे। नव्यरङ्गयतीन्द्राङ्घ्रि पङ्कजभ्रमरायितं नव्यमङ्गलभूषं श्रीवरदार्य गुरुं भजे। श्रीमान् वेङ्कटनाथार्य कवितार्किककेसरी वेदान्ताचार्यवत्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मो व्यामोहतस्तरितराणि जनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। सारस्वत स्रोतो कुलामोदवासितं श्रुतीनां श्रमायालं जठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानाम् अयग्रीवमुपास्महे। लक्ष्मीनेत्रोत्पलश्रीसरदपरिचयादेशसंवर्धमानः नाभीनाळीकरिङ्घण्मधुकरपटली दत्तहस्तावलम्बः अस्माकं सम्पदोघानविरलतुलसीदाम सञ्जातभूमा काळिन्दी कान्तिहारी कलेतु कुशः काळिमा कैटभारेः। महादेशिकाय नमः। ಒಂದು ಸತಿ ಈ ಶ್ಲೋಕವನ್ನ ಕನ್ನಡದಲ್ಲಿ ಅನುಸಂಧಾನ ಮಾಡಿದ್ವಿ. ಅದನ್ನ ಮತ್ತೆ ಒಂದು ಸತಿ ಸಂಸ್ಕೃತದಲ್ಲಿ ಅನುಸಂಧಾನ ಮಾಡಿ ಈ ವಿಷಯದಲ್ಲಿ ಸ್ವಲ್ಪ ವಿಚಾರ ಮಾಡಿ ಮುಂದಕ್ಕೆ ಹೋಗಬಹುದು ಅಂತ. ಪ್ರತ್ಯಕ್ತ್ವಂ ಪುಂಸಿ ಕೇಚಿತ್ ಸ್ವವಿಷಯಧಿಷಣಾಧಾರತ ಮಾತ್ರಮಾಹುಃ ಸ್ವಸ್ಮೈ ಸ್ವೇನೈವ ಭಾನಂ ತರಿತಿ ಸಮುಚಿತೆ ತತ್ಸ್ವತಃ ಸಿದ್ಧಿಸಿದ್ಧೇಃ ಪ್ರತ್ಯಂ ಸ್ವಾಪೇಕ್ಷಯಾಸೌ ತ್ವಂ ಅಯಮಿತಿ ಮಿತಃ ಸ್ವೇತರೈಃ ಸ್ವಸ್ವಬುದ್ಧ್ಯ ಆತಂ ನಿತ್ಯಂ ಪರಸ್ಮೈ ಜಡಮಜಡಮಪಿ ಸ್ಯಾತ್ ಪರಾಗರ್ಥ ಏವ. ಇದರಲ್ಲೇ ಎಲ್ಲ ಸ್ವಲ್ಪ ಕನ್ಫ್ಯೂಷನ್, ಟರ್ಮ್ಗಳೆಲ್ಲ ಅನೇಕ ಟರ್ಮ್ಸ್ ಬರುತ್ತೆ ಇದರಲ್ಲಿ. ಅದನ್ನ ಸ್ವಲ್ಪ ಸಾಮಾನ್ಯವಾಗಿ ತಿಳ್ಕೊಂಡು ನಾವು ಆ ಸಂಸ್ಕೃತ ಶಬ್ದಗಳನ್ನ ಜ್ಞಾಪಕ ಇಟ್ಕೋಬೇಕು ಮನಸ್ಸಿನಲ್ಲಿ. ಅದು ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಂಡ್ರೆ ನಮಗೆ ತಿಳಿಯುತ್ತೆ. ಸ್ವಲ್ಪ ಕಷ್ಟವಾದ ವಿಷಯ ಅಂತ ತೋರಬಹುದು, ಆದರೆ ವಿಚಾರ ಮಾಡಿದ್ರೆ ಸ್ವಲ್ಪ ನಿಧಾನಕ್ಕೆ ಯೋಚಿಸಿದ್ರೆ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಅದರಲ್ಲಿ ಪ್ರಧಾನವಾಗಿ ಕೆಲವು ಪದಗಳನ್ನ ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಈ ವಿಷಯದಲ್ಲಿ ಲಕ್ಷಣ ನಿರೂಪಣೆ ಮಾಡುವಾಗ ಜೀವಾತ್ಮ, ಪರಮಾತ್ಮ, ಧರ್ಮಭೂತ ಜ್ಞಾನ ಮತ್ತೆ ಇತರ ಜಡ ಪದಾರ್ಥಗಳು, ಇವುಗಳದೆಲ್ಲ ಲಕ್ಷಣವನ್ನ ಇಲ್ಲಿ ವಿಚಾರ ಮಾಡುವಾಗ ಕೆಲವು ಅನೇಕ ಪದಗಳು ಬರುತ್ತೆ. ಅವುಗಳ ಒಂದು ವಿಷಯದಲ್ಲಿ ನಾವು ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ರೆ, ಆ ಪದಗಳಿಗೆ ಅರ್ಥವನ್ನು ತಿಳ್ಕೊಂಡ್ಬಿಟ್ರೆ ನಮಗೆ ಸುಲಭ ಆಗುತ್ತೆ. ಇಲ್ಲಿ ಬರೋ ಶಬ್ದಗಳು ಇದಿಷ್ಟು ಶಬ್ದಗಳಿಗೆ ನಾವು ಅರ್ಥ ಚೆನ್ನಾಗಿ ತಿಳ್ಕೊಬೇಕು. ಒಂದು ಸ್ವತಃ ಅಂತ ಹೇಳೋದು, ಪರತಃ, ಸ್ವಸ್ಮೈ, ಪರಸ್ಮೈ, ಜಡ,
ಅಜಡ, ಸ್ವಯಂ ಪ್ರಕಾಶ, ಪ್ರತ್ಯಕ್, ಪರಾಕ್, ಇಷ್ಟು ಟರ್ಮ್ಸ್ ಬರುತ್ತೆ. ಇಷ್ಟು ಶಬ್ದಗಳನ್ನ ಸ್ವಲ್ಪ ಅರ್ಥ ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಅದನ್ನ ಜ್ಞಾಪಕ ಇಟ್ಕೊಳ್ಬೇಕು. ಲಕ್ಷಣಗಳಲ್ಲಿ ಬರುವಾಗ ಯಾವ ಪದಾರ್ಥಕ್ಕೆ ಏನೇನು ಶಬ್ದಗಳನ್ನ ಹೇಗೆ ಪ್ರಯೋಗಿಸ್ತೀವಿ ಅನ್ನೋದ್ರಲ್ಲಿ ಲಕ್ಷಣಗಳಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸ್ವತಃ ಅಂದ್ರೆ ತನಗೆ ತಾನೇ ಅಂತ ಅರ್ಥ. ಸ್ವತಃ ಅದು ನಮ್ಗೆ ವ್ಯವಹಾರದಲ್ಲಿ ಬೇಕಾದಷ್ಟು ಉಪಯೋಗಿಸ್ತೀವಿ ಸ್ವತಃ ಅಂತ ಹೇಳ್ಬಿಟ್ಟು. ಪರತಃ ಅಂದ್ರೆ ಇನ್ನೊಬ್ಬರ ಮೂಲಕ, ಇನ್ನೊಂದರ ಮೂಲಕ ಅಂತ ಅರ್ಥ. ಸ್ವಸ್ಮೈ ಅಂತ ಹೇಳಿದ್ರೆ ತನಗೆ ತಾನೇ ಅಂತ ಅರ್ಥ. ಸ್ವಸ್ಮೈ ಸ್ವಪ್ರೀತೆಯೇ ಸ್ವಯಮೇವ ಕಾರಯತಿ, ಪರಮಾತ್ಮ ತನಗೆ ತಾನೇ ಮಾಡಿಸ್ಕೊಳ್ತಾನೆ ಅಂತ ಹೇಳ್ತೀವಲ್ಲ, ಹಾಗೆ ಸ್ವಸ್ಮೈ. ಪರಸ್ಮೈ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಅಂತ ಅರ್ಥ. ಇನ್ನೊಬ್ಬರಿಗೆ, ತನಗೆ ತಾನೇ ಮತ್ತೆ ಇನ್ನೊಬ್ಬರಿಗೆ. ಜಡ ಅಂತ ಹೇಳಿದ್ರೆ ಅದು ಅಚೇತನ ಪದಾರ್ಥ. ತನ್ನನ್ನು ತಾನು ತಿಳಿಯೋದೂ ಇಲ್ಲ, ಜ್ಞಾನರಹಿತವಾದದ್ದು. ತನ್ನನ್ನು ತಾನು ಇನ್ನೊಬ್ಬರಿಗೆ ತೋರಿಸುವ ಶಕ್ತಿಯೂ ಇಲ್ಲ ಅದಕ್ಕೆ. ಆದ್ರಿಂದ ಅದಕ್ಕೆ ಜಡ ಅಂತ ಹೇಳ್ತೀವಿ, ಅಚೇತನ. ಅಜಡ ಅಂತ ಹೇಳಿದ್ರೆ ಇಲ್ಲಿ ಸ್ವಯಂ ಪ್ರಕಾಶ. ಜಡ ಪದಾರ್ಥದಿಂದ ಅಜಡ ಪದಾರ್ಥವನ್ನ ಬೇರೆ ಮಾಡು. ಅಜಡ ಪದಾರ್ಥ ಅನ್ನೋದು ತನ್ನನ್ನು ತಾನೇ ತೋರಿಸ್ಕೊಳ್ಳುತ್ತೆ ಇನ್ನೊಬ್ಬರಿಗೆ. ಸೆಲ್ಫ್ ನ್ಯೂಮಿನಸ್ ಅಂತ ಹೇಳ್ತೀವಿ, ಅದಕ್ಕೆ ಅಜಡ ಅಂತ ಹೇಳ್ಬೋದು. ಪ್ರತ್ಯಕ್ ಅಂತ ಹೇಳಿದ್ರೆ ತನ್ನನ್ನು ತಾನು ತಿಳಿಯುವಂತಹದ್ದು, ಜ್ಞಾನವಿರುವಂತಹ ಪದಾರ್ಥ. ಪ್ರತ್ಯಕ್ ಜ್ಞಾತೃತ್ವ ಉಳ್ಳದು, ತನ್ನನ್ನು ತಾನು ತಿಳಿಯೋದು ಅಂತಹ ಪದಾರ್ಥ. ಸ್ವಸ್ಮೈ ಭಾಸಮಾನ, ತನಗೆ ತಾನೇ ತಿಳಿಯೋದು. ಪರಾಕ್ ಅಂದ್ರೆ ಇನ್ನೊಬ್ಬರಿಂದಲೇ ತಿಳಿಯಲ್ಪಡುವಂತಹದ್ದು. ಪರಾಕ್ ಇನ್ನೊಬ್ಬರಿಂದಲೇ ತಿಳಿಯಲ್ಪಡುವ, ಇನ್ನೊಂದರ ಮೂಲಕ ತಿಳಿಯಲ್ಪಡುವಂತಹದ್ದು. ಪರಾಕ್ ಇನ್ನೊಬ್ಬರಿಗೆ, ಪರಾಕ್ ಪರತಃ ಅಂದ್ರೆ ಇನ್ನೊಂದು ಜ್ಞಾನದಿಂದ ಇನ್ನೊಬ್ಬರಿಗೆ ತಿಳಿಯಲ್ಪಡುವಂತಹದ್ದು ಅಂತ ಅರ್ಥ. ಇವತ್ತು ಕಾಂಬಿನೇಷನ್ ನೋಡಿದ್ರೆ ಇದೆಲ್ಲ ಸೇರಿಸಿದ್ರೆ ಶಬ್ದಗಳು ಸ್ವತಃ, ಸ್ವಸ್ಮೈ ಅಂತ ಹೇಳಿದ್ರೆ ತಾನಾಗಿಯೇ ತನಗೆ ಅಂತ ಅರ್ಥ. ಸ್ವತಃ ಸ್ವಸ್ಮೈ ಭಾಸಮಾನಂ, ತಿಳಿಯೋದಂತ ಅದಕ್ಕೆ ಪ್ರತ್ಯಕ್ ಪದಾರ್ಥ ಅಂತ ಹೆಸರು. ಅದು ಪರತಃ ಪರಸ್ಮೈ ಅನ್ನೋದಕ್ಕೆ, ಅದರಲ್ಲಿ ಪರತಃ ಪರಸ್ಮೈ ಅಂತ ಹೇಳಿದ್ರೆ ಪರತಃ ಪರಸ್ಮೈ ಏವ ಅಂತ ಒಂದು ಹಾಕೊಳ್ಬೇಕು ಜಡ ಪದಾರ್ಥಗಳಿಗೆ. ಯಾವಾಗಲೂ ಇವಾಗ ದೀಪ ಒಂದಿದೆ, ದೀಪ ಅಂತ ಒಂದು ಕಂಡು ಬರುತ್ತೆ. ದೀಪ ತನ್ನನ್ನು ತಾನೇ ತೋರಿಸ್ಕೊಳ್ಳುತ್ತಲ್ಲ, ತೋರಿಸ್ಕೊಳ್ಳೋದ್ರಿಂದ ಅದಕ್ಕೆ ಸ್ವಯಂ ಪ್ರಕಾಶ ಅಂತ ಹೇಳ್ಬೋದೆ, ಅಜಡ ಅಂತ ಪ್ರಶ್ನೆ ಬರುತ್ತೆ. ಸೂರ್ಯ ತನ್ನನ್ನು ತಾನೇ ತೋರಿಸ್ಕೊಳ್ತಾನೆ, ಅದು ಅಜಡ ಅಂತ ಹೇಳ್ಬೋದೆ ಅಂದ್ರೆ ಅದೇ ರೀತಿ ಘಟವು ತನ್ನನ್ನು ತಾನು ತೋರಿಸ್ಕೊತಾ ಇದೆ. ಹಾಗೆ ನೋಡಿದ್ರೆ ಇದೆಲ್ಲ ಅಜಡವಲ್ಲ. ಸೂರ್ಯನ ಪ್ರಕಾಶ, ಸೂರ್ಯ ನಮಗೆ ಕಂಡು ಬರ್ತಿದ್ರು ಕೂಡ ಈ ಪದಾರ್ಥ ಸೂರ್ಯ ಅಂತ ತಿಳಿಯೋದು ನಮ್ಮ ಜ್ಞಾನದ ಮೂಲಕ. ಸೂರ್ಯ ತಾನೇ ತನ್ನನ್ನು ತಾನು ತೋರಿಸ್ಕೊಳ್ಳೋದಿಲ್ಲ. ದೀಪವು ನಾನು ದೀಪ ಅಂತ ತಿಳಿಸೋದಿಲ್ಲ, ಪ್ರಕಾಶವಾಗಿದೆ ಅಷ್ಟೇ ಹೊರತು ನಾನು ದೀಪ ಅನ್ನುವ ಜ್ಞಾನವನ್ನು ಉಂಟು ಮಾಡೋದಿಲ್ಲ ಆ ಪದಾರ್ಥ. ಅದರಿಂದ ಅದು ಜಡವೇ. ಅದು ದೀಪ ಅನ್ನುವುದು ಜಡ ಪದಾರ್ಥವೇ. ಅದಕ್ಕೆ ಪರಾಕ್ತ್ವ ಅನ್ನೋದಿಲ್ಲ. ಅದಕ್ಕೆ ತಾನು ಇನ್ನೊಬ್ಬರಿಗೆ ಅದನ್ನು ತಿಳಿಯೋಕ್ ಸಾಧ್ಯವಿಲ್ಲ. ನಾವು ನಮ್ಮ ಜ್ಞಾನದಿಂದ ತಿಳಿಬೇಕು ಅದನ್ನ. ಆದ್ದರಿಂದ ಅದು ಸ್ವತಃ ತನ್ನನ್ನು ತಾನು ತೋರಿಸ್ಕೊಳ್ಳೋದಿಲ್ಲ. ಈ ಅಜಡ ಪದಾರ್ಥಗಳು ಸ್ವತಃ ತಮ್ಮನ್ನು ತಾವು ತೋರಿಸ್ಕೊಳ್ಳುತ್ತವೆ. ಈ ಜಡ ಪದಾರ್ಥ ಪರತಃ ಏವ ಪರಸ್ಮೈ ಭಾಸಮಾನ, ಇನ್ನೊಬ್ಬರ ಮೂಲಕ ಇನ್ನೊಬ್ಬರಿಗೆ ತಿಳಿಸುವಂತಹದ್ದು. ಈ ಪರತಃ ಇಲ್ಲೇ ಹೋದ್ರೆ ಸ್ವಯಂ ಪ್ರಕಾಶ ಆಗುತ್ತೆ. ಪರಸ್ಮೈ ಭಾಸಮಾನ ಅಂತ ಮಾತ್ರ ಹೇಳಿದ್ರೆ ಸ್ವಯಂ ಪ್ರಕಾಶ. ಅದನ್ನ ಲಕ್ಷಣದಲ್ಲಿ ಪರಿಷ್ಕಾರಗಳು ಮಾಡ್ಬೇಕು. ನಾನು ಹಾಕಿದ ಸ್ಲೈಡ್ ಅಲ್ಲಿ ಆ ಶಬ್ದವನ್ನು ಹಾಕಿರ್ಲಿಲ್ಲ, ನಾನು ಗಮನಿಸ್ಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಓಂದಿ ಅನ್ನೋದು ತುಂಬಾ ಮುಖ್ಯ. ಏವ ಜಡ ಪದಾರ್ಥಕ್ಕೆ ಏವ ಅನ್ನೋದು ಹಾಕೋಬೇಕು, ಮಾತ್ರವೇ ಅಂತ. ಪರತಃ ಪರಸ್ಮ ಏವ ಭಾಸಮಾನಂ, ಇನ್ನೊಬ್ಬರಿಗೆ ಇನ್ನೊಂದರ ಮೂಲಕ ಮಾತ್ರವೇ ತಿಳಿಯುವಂತಹದ್ದು
ಜಡ ಪದಾರ್ಥ ಅಂತ ಹೇಳುತ್ತೆ. ಅಂದ್ರೆ ತಾನಾಗಿ ನಾನು ಘಟ, ನಾನು ದೀಪ ಅಂತ ತಾನಾಗಿ ತಾನು ತಿಳಿಸೋದಿಲ್ಲ. ಜ್ಞಾನವನ್ನು ಉಂಟು ಮಾಡೋದಿಲ್ಲ ಪದಾರ್ಥ. ನಾನು ದೀಪ, ನಾನು ಇದು ಅಂತ ಹೇಳ್ಬಿಟ್ಟು. ಮತ್ತೆ ತನ್ನನ್ನು ತಾನು ತಿಳಿಯೋದಿಲ್ಲ. ಆದ್ದರಿಂದ ಇನ್ನೊಂದರ ಮೂಲಕ ಇನ್ನೊಬ್ಬರಿಗೆ ತಿಳಿಯುವಂತಹದ್ದು ಜಡ ಪದಾರ್ಥ ಅಂತ ಹೇಳಲ್ಪಡುತ್ತೆ. ಅದರಿಂದ ಅದು ಪರಾಕಾದ ಜಡ ದ್ರವ್ಯ ಇದು. ಪರಸ್ಮೈ ಪರತಃ ಏವ ಭಾಸಮಾನಂ ಅಂತ ಹೇಳೋದು. ಧರ್ಮಭೂತ ಜ್ಞಾನ ಅಂತ ಇದೆ ನಮಗೆ. ಆ ಧರ್ಮಭೂತ ಜ್ಞಾನ ಅಂತ ಹೇಳೋದು ಜೀವಾತ್ಮನಿಗೆ ಸೂರ್ಯನಿಗೆ ಹೇಗೆ ಕಿರಣಗಳಿದೆಯೋ ಆ ರೀತಿ ಒಂದು ಉದಾಹರಣೆಗೆ ತಗೋಬಹುದು, ದೃಷ್ಟಾಂತಕ್ಕೆ. ಭಗವದ್ಗೀತೆಯಲ್ಲಿ ಅದನ್ನ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆ ಶ್ಲೋಕ ವ್ಯಾಖ್ಯಾನದಲ್ಲಿ ತಾತ್ಪರ್ಯ ಚಂದ್ರಿಕೆ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ. ಅದರಲ್ಲಿ ಹೇಳುವಾಗ ಜ್ಞಾನೇನತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ ಅಂತ ಹೇಳಿ ಶ್ಲೋಕ. ಆದಿತ್ಯ ಅನ್ನುವ ಉದಾಹರಣೆಯಲ್ಲಿ ದೃಷ್ಟಾಂತವನ್ನು ಕೊಟ್ಟಿದೆ ಗೀತೆಯಲ್ಲಿ ಹೇಳುವಾಗ. ಜ್ಞಾನೇನತು ತತ್ ಅಜ್ಞಾನಂ ಯೇಷಾಂ ನಾಶಿತಂ. ಜ್ಞಾನದಿಂದ ಯಾರಿಗೆ ಅಜ್ಞಾನ ಅನ್ನೋದು ನಾಶವಾಗುತ್ತೋ ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಸೂರ್ಯನಂತೆ ಎಲ್ಲ ಪ್ರಕಾಶಿಸುತ್ತೆ. ಸೂರ್ಯನ ಕಿರಣಗಳು ಒಂದು ಮೋಡ ಮರೆಯಾಗಿರುತ್ತೆ. ಮೋಡ ಹೋಗ್ಬಿಟ್ರೆ ಕಿರಣಗಳು ಪ್ರಪಂಚದಲ್ಲೆಲ್ಲ ಹೇಗೆ ಹರಡಿ ಎಲ್ಲವನ್ನೂ ತೋರಿಸುತ್ತೆ. ಸೂರ್ಯನಿಗೆ ಕಿರಣಗಳ ಮೂಲಕವೇ ಸೂರ್ಯನಿಗೆ ಪ್ರಕಾಶ. ಸೂರ್ಯ ಒಂದು ಚೇತನ ಅಂತ ಇಟ್ಕೊಳ್ಳಿ. ಚೇತನ ಅಂತ ಇಟ್ಕೊಂಡ್ರೆ ಜೀವಾತ್ಮನ ಚೇತನನ್ನ ಸೂರ್ಯನ ಸ್ಥಾನದಲ್ಲಿ ಕೂರಿಸಿದ್ರೆ ಅವನ ಕಿರಣಗಳು ಧರ್ಮಭೂತ ಜ್ಞಾನದಂತೆ. ಆ ಸೂರ್ಯ ಅನ್ನೋದು ಒಂದು ಅಚೇತನ ಪದಾರ್ಥದ ದೃಷ್ಟಾಂತ ಕೊಟ್ಟಿದ್ರು ಕೂಡ ನಾವು ಜೀವಾತ್ಮನಿಗೆ ಸ್ವರೂಪ, ಧರ್ಮದ ಸಂಬಂಧ ಮತ್ತೆ ಅವನ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯವಾಗುತ್ತೆ. ಅದು ಅವನ ಕಿರಣಗಳ ಮೂಲಕ ಎಲ್ಲ ಕಡೆ ಹರಡುತ್ತೆ. ಆ ಕಿರಣಗಳು ಸೂರ್ಯನನ್ನೇ ಆಶ್ರಯಿಸಿದೆ, ಸೂರ್ಯನನ್ನು ಬಿಟ್ಟು ಇರೋದಿಲ್ಲ. ಎಲ್ಲ ಕಡೆಯೂ ಎಲ್ಲವನ್ನೂ ಪ್ರಕಾಶಿಸುತ್ತೆ ಸೂರ್ಯನಿಗೆ. ಆ ರೀತಿ ಧರ್ಮಭೂತ ಜ್ಞಾನವಿದೆ ಜೀವಾತ್ಮನಿಗೆ. ಆ ರೀತಿ ಅಂತ ಒಂದು ದೃಷ್ಟಾಂತ ಕೊಡಲ್ಪಟ್ಟಿದೆ ಗೀತೆಯಲ್ಲಿ. ಜೀವಾತ್ಮನ ಈ ಧರ್ಮಭೂತ ಜ್ಞಾನ ಅನ್ನೋದು ಸ್ವಯಂ ಪ್ರಕಾಶ ಅಂತ ಹೇಳಲ್ಪಡುತ್ತೆ. ತನ್ನನ್ನು ತಾನೇ ತೋರಿಸ್ಕೊಳ್ಳುತ್ತೆ. ಜೀವಾತ್ಮನಿಗೆ ಧರ್ಮಭೂತ ಜ್ಞಾನವನ್ನು ತಿಳಿಯೋದಕ್ಕೆ ಇನ್ನೊಂದು ಧರ್ಮಭೂತ ಜ್ಞಾನ ಬೇಡ. ಜಡ ಪದಾರ್ಥ ಈ ಘಟವನ್ನು ತಿಳಿಯೋದಕ್ಕೆ ಜೀವಾತ್ಮ ಅಥವಾ ಯಾರೇ ಆದರೂ ಒಂದು ಘಟವನ್ನು ತಿಳಿಬೇಕಾದ್ರೆ ಅವರ ಧರ್ಮಭೂತ ಜ್ಞಾನದ ಮೂಲಕ, ಒಂದು ಜ್ಞಾನದ ಮೂಲಕ ತಿಳಿಬೇಕೇ ಹೊರತು ಘಟ ತನ್ನನ್ನು ತಾನೇ ನಾನು ಘಟ ಅನ್ನುವ ಜ್ಞಾನ ಉಂಟು ಮಾಡೋದಿಲ್ಲ. ಅದೊಂದು ಪದಾರ್ಥ ಅಂತ ಅಷ್ಟೇ ತಿಳಿಯೋದು ನಮಗೆ. ನಾನು ಘಟ ಅನ್ನುವ ಜ್ಞಾನವನ್ನ ಉಂಟು ಮಾಡೋದಿಲ್ಲ. ಆ ಜ್ಞಾನ ಉಂಟಾಗಬೇಕಾದ್ರೆ ಇನ್ನೊಂದು ಜ್ಞಾನದ ಅಪೇಕ್ಷೆ ಇದೆ. ಧರ್ಮಭೂತ ಜ್ಞಾನದ ಮೂಲಕ ನಾವು ಇದು ಘಟ, ಇದು ಸೂರ್ಯ, ಇದು ದೀಪ ಹೀಗೆ ತಿಳಿತೀವಿ ನಾವು. ಒಂದು ಪದಾರ್ಥ ನಾವು ಯಾವತ್ತೂ ನೋಡೇ ಇಲ್ಲ, ನಮ್ಗೆ ಏನು ತಿಳಿದಿಲ್ಲ ಆದ್ರೆ ಆ ಪದಾರ್ಥ ನೋಡಿದ್ರು ಇದು ಏನು ಅಂತ ತಿಳಿಯೋದಿಲ್ಲ ನಮ್ಗೆ. ಆ ಪದಾರ್ಥವೇ ನಮಗ್ ತಿಳಿಸಿದ್ರೆ ಆ ಜ್ಞಾನ, ಎಲ್ಲಾ ಪದಾರ್ಥ ಜ್ಞಾನವೂ ತಿಳಿಬೇಕಾಗಿರೋದು. ನೋಡದೇ ಇರೋ ಪದಾರ್ಥಗಳೆಲ್ಲ ನಮ್ಗೆ ನೋಡಿದ ತಕ್ಷಣ ಇದು ಇಂತಹ ಪದಾರ್ಥ ಅಂತ ತಿಳಿಬೇಕಾಗಿರೋದು, ಆದ್ರೆ ತಿಳಿಯೋದಿಲ್ಲ ಹಾಗೆ. ಯಾಕೆ ಅಂದ್ರೆ ಪದಾರ್ಥ ತಾನೇ ಉಂಟು ಮಾಡೋದಿಲ್ಲ ಆ ಜ್ಞಾನವನ್ನ. ಪದಾರ್ಥಗಳು ಜಡ ಪದಾರ್ಥಗಳು. ನಮ್ಮ ಜ್ಞಾನದಿಂದ ಅದು ಬರಬೇಕು. ನಾವು ಒಂದು ಶಾಸ್ತ್ರದ ಮೂಲಕವೋ ಒಂದು ಪುಸ್ತಕವನ್ನು ಓದಿಯೋ ಇಂತಹ ಒಂದು ಪದಾರ್ಥ ಇದೆ, ಹೀಗಿದೆ ಅಂತ ನಮ್ಮ ಜ್ಞಾನದಲ್ಲಿ ತಿಳಿದ್ರೆ ಆ ಪದಾರ್ಥ ನೋಡಿದಾಗ ಓ ಇದು ಈ ಪದಾರ್ಥ ಅಂತ ತಿಳಿತೀವಿ ನಾವು. ಅದು ತಿಳಿಬೇಕಾದ್ರೆ ನಮಗೆ ನಮ್ಮ ಧರ್ಮಭೂತ ಜ್ಞಾನದ ಅವಶ್ಯಕತೆ ಇದೆ. ಧರ್ಮಭೂತ ಜ್ಞಾನದ ಮೂಲಕವೇ ಅದನ್ನ ನಾವು ತಿಳಿತೀವಿ. ಈ ಧರ್ಮಭೂತ ಜ್ಞಾನ ತನ್ನನ್ನು ತಾನೇ ತನ್ನ ಆಶ್ರಯಕ್ಕೆ ತೋರಿಸ್ಕೊಳ್ಳುತ್ತೆ. ಒಬ್ಬರಿಗೆ ಧರ್ಮಭೂತ ಜ್ಞಾನ ಅವರ ಆಶ್ರಯಕ್ಕೆ ಮಾತ್ರವೇ. ಜೀವಾತ್ಮನಿಗೂ ಧರ್ಮಭೂತ ಜ್ಞಾನಕ್ಕೂ ನಿತ್ಯವಾದ ಸಂಬಂಧ, ಅಪೃಥಕ್ ಸಿದ್ಧವಾದ ಸಂಬಂಧವಿದೆ. ಬೇರೆ ಮಾಡೋಕ್ಕಾಗೋದಿಲ್ಲ ಅದನ್ನ. ನಿತ್ಯವಾದ ಸಂಬಂಧವಿದೆ. ಸೂರ್ಯನಿಗೂ ಕಿರಣಗಳು ಇರೋ ಹಾಗೆ ಆ ಧರ್ಮಭೂತ ಜ್ಞಾನ ಜೀವಾತ್ಮನಿಗೆ ತನ್ನನ್ನು ತೋರಿಸುತ್ತೆ, ಇತರ ವಿಷಯಗಳನ್ನು ಪ್ರಕಾಶಪಡಿಸುತ್ತೆ. ಜೀವಾತ್ಮನಿಗೆ ತನ್ನನ್ನು ಬಿಟ್ಟು ಹೊರಗಿನ ಎಲ್ಲಾ ವಿಷಯ ತಿಳಿಬೇಕಾದ್ರೆ ಧರ್ಮಭೂತ ಜ್ಞಾನದ ಅವಶ್ಯಕತೆ ಬೇಕು. ತನ್ನ ವಿಷಯದಲ್ಲಿಯೂ ಕೂಡ ನಾನು ಇದ್ದೀನಿ ಅಂತ ತಿಳಿತಾನೆ, ನಾನು ಒಬ್ಬನೇ ಅನ್ನೋದು ತಿಳಿತಾನೆ, ನನ್ನ ಸ್ವರೂಪ ನನಗೆ ಅನುಕೂಲವಾಗಿದೆ ಅಂತ ತಿಳಿತಾನೆ. ಈ ಮೂರೇ ವಿಷಯ ಅವನು ತಿಳಿಯೋದು. ಅದು ಬಿಟ್ರೆ
ನಾನು ಅಣು ಅಂತ ತಿಳಿಬೇಕಾದ್ರೆ ಶಾಸ್ತ್ರದ ಮೂಲಕ ತಿಳಿಬೇಕು. ನನ್ನ ಧರ್ಮಭೂತ ಜ್ಞಾನದ ಮೂಲಕ ನಾನು ಅದನ್ನ ಶಾಸ್ತ್ರದಿಂದ ಓದಿ ತಿಳ್ಕೋಬೇಕು. ಅಣು ಮೊದಲಾದದ್ದೆಲ್ಲ ಪರಮಾತ್ಮನಿಗೆ ಶೇಷನಾದವನು ನೇರವಾಗಿ ತಿಳಿಯೋದಿಲ್ಲ. ಅದನ್ನು ಧರ್ಮಭೂತ ಜ್ಞಾನದ ಅವಶ್ಯಕತೆ ಇದೆ. ಆದ್ದರಿಂದ ಇದು ಧರ್ಮಭೂತ ಜ್ಞಾನ ಬೇರೆ ವಿಷಯಗಳನ್ನು ತೋರಿಸುತ್ತೆ, ತನ್ನ ಆಶ್ರಯಕ್ಕೆ ತನ್ನನ್ನು ತೋರಿಸುತ್ತೆ. ಆದರೆ ಧರ್ಮಭೂತ ಜ್ಞಾನ ತನ್ನನ್ನು ತಾನು ತಿಳಿಯೋದಿಲ್ಲ. ನಾನು ಧರ್ಮಭೂತ ಜ್ಞಾನ ಅಂತ ತಿಳಿಯೋದಿಲ್ಲ ಅದು. ಅದಕ್ಕೆ ಪರತಃ ಸ್ವತಶ್ಚ ಪರಸ್ಮೈ ಭಾಸಮಾನಂ. ಇದು ಪರಸ್ಮೈ ಭಾಸಮಾನಂ ಅಷ್ಟೇ ಇರೋದು. ಇನ್ನೊಬ್ಬರಿಗೆ ತಿಳಿಯುತ್ತೆ ಹೊರತು ಸ್ವಸ್ಮೈ ಅನ್ನೋದಿಲ್ಲ ಅದರಲ್ಲಿ. ಸ್ವಸ್ಮೈ ಇದ್ದಿದ್ರೆ ತನ್ನನ್ನು ತಾನು ತಿಳಿದಿರೋದು, ನಾನು ಧರ್ಮಭೂತ ಜ್ಞಾನ ಅಂತ. ಆದ್ರೆ ಹಾಗೆ ತಿಳಿಯೋದಿಲ್ಲ ಅದು. ಆದ್ರಿಂದ ಅದು ಬರೀ ಪರಸ್ಮೈ ಭಾಸಮಾನ. ನಿತ್ಯ ವಿಭೂತಿಯು ಹಾಗೆಯೇ ಅಜಡ ಅಂತ ಹೇಳ್ತೀವಿ ಇದನ್ನ. ಅಜಡ ದ್ರವ್ಯ ಹೇಳಿದ್ರೆ ಸ್ವತಃ ಅನ್ನೋದಿದ್ರೆ ಅಜಡ ದ್ರವ್ಯ, ತಾನಾಗಿಯೇ ತೋರಿಸ್ಕೊಳ್ಬೇಕು ತನ್ನನ್ನ. ಸ್ವಯಂ ಪ್ರಕಾಶ ಅಂತ ಹೇಳೋದು. ಸ್ವಯಂ ಪ್ರಕಾಶ ಸ್ವತಃ ತಾನೇ ತೋರಿಸುತ್ತೆ. ಆ ಧರ್ಮಭೂತ ಜ್ಞಾನ ಇದೆ ಅಂತ ತಿಳಿಯೋಕೆ ಇನ್ನೊಂದು ಜ್ಞಾನ ಬೇಕಾಗಿಲ್ಲ ಜೀವಾತ್ಮನಿಗೆ. ತಾನಾಗಿಯೇ ತನ್ನನ್ನು ತೋರಿಸ್ಕೊಳ್ಳುತ್ತೆ. ಇನ್ನೊಂದರ ಮೂಲಕವೂ ತಿಳಿಬಹುದು ಅದನ್ನ. ಅಂದ್ರೆ ನನ್ನ ಧರ್ಮಭೂತ ಜ್ಞಾನವನ್ನ ಬೇರೆಯವರು ತಿಳಿಬೇಕಾದ್ರೆ ಅನುಮಾನದ ಮೂಲಕ ತಿಳಿತಾರೆ. ಇವಾಗ ನನಗೆ ಯಾರೋ ಒಂದು ವಿಷಯವನ್ನು ತಿಳಿಸಿದ್ರೆ, ಓ ಈ ವಿಷಯ ನನಗೆ ಇವಾಗ ತಿಳಿದಿದೆ ಅಂತ ಹೇಳಿದಾಗ ಅವ್ರಿಗೆ ಏನ್ ಗೊತ್ತಾಗುತ್ತೆ, ಇವನಿಗೆ ಜ್ಞಾನ ಬಂದಿದೆ ಈ ವಿಷಯದಲ್ಲಿ ಅಂತ ತಿಳಿಯುತ್ತೆ. ಆ ಜ್ಞಾನ ಹೇಗೆ ಬರುತ್ತೆ ಅಂದ್ರೆ ಧರ್ಮಭೂತ ಜ್ಞಾನದ ಮೂಲಕವೇ ಬರಬೇಕು. ಆದ್ದರಿಂದ ಅದಕ್ಕೆ ಪರತಃ ಸ್ವತಶ್ಚ ಪರಸ್ಮೈ ಭಾಸಮಾನಂ. ಇನ್ನೊಬ್ಬರಿಗೆ ತಿಳಿಯುವಂತಹದ್ದು ತಾನಾಗಿ ತನ್ನನ್ನೇ ತೋರಿಸುತ್ತೆ ತನ್ನ ಆಶ್ರಯಕ್ಕೆ. ಬೇರೊಂದು ಜ್ಞಾನದ ಮೂಲಕವೂ ಅದು ಇರೋದನ್ನ ತಿಳಿಬಹುದು. ಧರ್ಮಭೂತ ಜ್ಞಾನವಿದೆ ಅಂತ ಅನ್ನೋ ವಿಷಯವನ್ನು ತಿಳಿಯಬಹುದು. ಇದು ಪರಾಕಾದ ಅಜಡ ದ್ರವ್ಯ ಅಂತ ಹೇಳುತ್ತೆ. ಸ್ವತಃ ತಿಳಿಸೋದ್ರಿಂದ ಸ್ವಯಂ ಪ್ರಕಾಶ ಅನ್ನೋದು ಇದಕ್ಕೆ ಅಜಡತ್ವ ಅಂತ ಅರ್ಥ ಹೆಸರು. ಅದಕ್ಕೆ ಜೀವಾತ್ಮ ಹೇಗೆ ಅಂತ ಹೇಳಿದ್ರೆ ತಾನೇ ಸ್ವತಃ ಪರತಶ್ಚ ಸ್ವಸ್ಮೈ ಭಾಸಮಾನಂ. ಇದು ಜೀವಾತ್ಮನಿಗೆ ಮಾತ್ರವೇ ಇದೆ. ಈ ಮೂರು ಪದಾರ್ಥಗಳ ವಿಷಯ ನಾವು ನೋಡ್ತೀವಿ. ಪರಮಾತ್ಮನಿಗೂ ಇದೆ, ಅದು ಬೇರೆ ವಿಷಯ. ಇಲ್ಲಿ ಪರಮಾತ್ಮನ ಸ್ವರೂಪ ನಾವು ವಿಚಾರ ಮಾಡ್ತಿಲ್ಲ ಈಗ. ಸ್ವಸ್ಮೈ ಭಾಸಮಾನಂ, ತಾನಿಗೆ ತಾನೇ ತಿಳ್ಕೊಳ್ತಾನೆ. ಸ್ವಸ್ಮೈ ಅನ್ನೋದು ಇದೆರಡಕ್ಕೂ ಇಲ್ಲ. ಜಡದ್ರವ್ಯಕ್ಕೂ ಇಲ್ಲ, ಧರ್ಮಭೂತ ಜ್ಞಾನಕ್ಕೂ ಇಲ್ಲ. ಇದು ಸ್ವಸ್ಮೈ ಭಾಸಮಾನಂ. ಇದಕ್ಕೆ ಪ್ರತ್ಯಕ್ತ್ವ ಅಂತ ಹೆಸರು. ಸ್ವತಃ ಸ್ವಸ್ಮೈ ಭಾಸಮಾನಂ, ತಾನಾಗಿಯೇ ತನ್ನನ್ನು ತಿಳಿಯುತ್ತೆ. ಪರತಃ ಸ್ವಸ್ಮೈ ಭಾಸಮಾನಂ, ಬೇರೆ ಒಂದು ಜ್ಞಾನದ ಮೂಲಕವೂ ಕೂಡ ತನ್ನನ್ನು ತಾನು ತಿಳಿಬಹುದು. ಶಾಸ್ತ್ರದ ಮೂಲಕ ತಿಳಿತಾನೆ. ತನ್ನ ಧರ್ಮಭೂತ ಜ್ಞಾನದ ಮೂಲಕ ತನ್ನ ಸ್ವರೂಪವನ್ನು ತಾನೇ ತಿಳಿತಾನೆ. ಅದು ಪರತಃ ಸ್ವಸ್ಮೈ ಭಾಸಮಾನಂ, ಸ್ವತಃ ಸ್ವಸ್ಮೈ ಭಾಸಮಾನಂ. ಇದು ಸ್ವತಃ ಸ್ವಸ್ಮೈ ಭಾಸಮಾನಂ ಅನ್ನೋದು ಪ್ರತ್ಯಕ್ತ್ವ ಅಂತ ಹೇಳೋದು. ಪರತಃ ಪರಸ್ಮೈ ಭಾಸಮಾನವೂ ಇದೆ ಅವನಿಗೆ. ಪರಸಃ ಪರಸ್ಮೈ ಭಾಸಮಾನಂ ಜಡಕ್ಕೆ ಹೇಳಿದ್ವಲ್ಲ ನಾವು ಲಕ್ಷಣ. ಜೀವಾತ್ಮನಲ್ಲಿ ಜಡತ್ವವೂ ಇದೆಯೇ ಅನ್ನುವ ಪ್ರಶ್ನೆ ಬರುತ್ತೆ ಇಲ್ಲಿ. ಯಾಕೆ ಅಂದ್ರೆ ಪರತಃ ಪರಸ್ಮೈ ಭಾಸಮಾನವೂ ಇದೆ ಜೀವಾತ್ಮನಿಗೆ. ಇನ್ನೊಂದರ ಮೂಲಕ ಇನ್ನೊಬ್ಬರಿಗೂ ತಿಳಿದು ಬರ್ತಾನೆ, ಇಲ್ಲೊಬ್ಬ ಜೀವಾತ್ಮ ಇದ್ದಾನೆ ಈ ದೇಹದಲ್ಲಿ ಅಂತ. ಒಂದು ಪ್ರಾಣಿ ಸತ್ತಿದೆಯೋ ಬದುಕಿದೆಯೋ ಅಂತ ನೋಡ್ತೀವಿ ನಾವು. ಬಿದ್ದಿದ್ರೆ ಅದ್ರ ಸ್ವಲ್ಪ ಚಟುವಟಿಕೆ ಬಂದ್ರೆ, ಓ ಜೀವ ಇದೆ ಇಲ್ಲಿ, ಪ್ರಾಣಿ ಜೀವಾತ್ಮ ಇದ್ದಾನೆ ಅಂತ ತಿಳಿತೀವಿ ನಾವು. ನಮ್ಮ ಜ್ಞಾನದ ಮೂಲಕ ಅಲ್ಲಿ ಜೀವಾತ್ಮ ಇರೋದ್ರ ಅರಿವು ಉಂಟಾಗುತ್ತೆ, ನಮ್ಗೆ ಜ್ಞಾನ ಉಂಟಾಗುತ್ತೆ. ಪರತಃ ಪರಸ್ಮೈ ಭಾಸಮಾನಂ ಅವನು. ಈ ಪರತಃ ಪರಸ್ಮೈ ಭಾಸಮಾನಂ ಜಡಕ್ಕೂ ಇದೆ, ಜಡ ಪದಾರ್ಥಗಳಿಗೂ ಇದೆ. ಆದ್ರೆ ಇಲ್ಲಿ ಏವಾ ಅಂತ ಇದೆ. ಇದು ಮಾತ್ರ, ಇದು ಡಿಫ್ರೆನ್ಶಿಯೇಟ್ ಮಾಡುತ್ತೆ, ಇದು ಬೇರೆ ಅಂತ ಹೇಳಿ ಇದರ ವೈಲಕ್ಷಣ್ಯವನ್ನು ತೋರಿಸುತ್ತೆ. ದೇಹದ ಜಡ ಪದಾರ್ಥಕ್ಕೂ ಜೀವನಿಗೂ ಹೇಗೆ ಅಂತ ಹೇಳಿದ್ರೆ ಪರತಃ ಪರಸ್ಮೈ ಏವ ಭಾಸಮಾನ. ಇವನು ಸ್ವಸ್ಮಯೂ ಭಾಸಮಾನು ಪರಸ್ಮಯೂ ಭಾಸಮಾನು, ಎರಡೂ ಇದಾನವನು. ಸ್ವತಃ ಕೂಡ ಸ್ವಸ್ಮೈ ಭಾಸಮಾನ. ಆದ್ರಿಂದ ಇಲ್ಲಿ ಜಡಾಂಶ ಅನ್ನೋದಿಲ್ಲ, ಜಡದಾಂಶವಿಲ್ಲ ಇವನಲ್ಲಿ. ಅದನ್ನ ಬೇರೆ ಮಾಡ್ತಾರೆ ಇಲ್ಲಿ. ಪ್ರತ್ಯಕ್ತ್ವ ಅನ್ನೋದು ಇದೇನೆ. ಸ್ವಸ್ಮೈ ಭಾಸಮಾನತ್ವಂ ಅಂತ ಹೇಳ್ಬಿಟ್ಟು, ಅಜಡತ್ವಂ ಅಂದ್ರೆ ಸ್ವಯಂ ಪ್ರಕಾಶತ್ವಂ, ತಾನಾಗಿಯೇ ಸ್ವತಃ ಅನ್ನುವುದು
ಅಜಡತ್ವವನ್ನು ತೋರಿಸುತ್ತೆ, ಸ್ವಸ್ಮೈ ಪ್ರತ್ಯಕ್ಷವನ್ನು ತೋರಿಸುತ್ತೆ. ಇದೆಲ್ಲ ಜೀವಾತ್ಮನ ಲಕ್ಷಣಗಳು. ಇಷ್ಟು ವಿಷಯಗಳು, ಈ ಪದ, ಇಷ್ಟು ಶಬ್ದಗಳಿಗೆ ನಾವು ಅರ್ಥವನ್ನ ಸ್ವಲ್ಪ ಗಮನವಾಗಿ ತಿಳಿದುಕೊಂಡು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಈ ಶ್ಲೋಕಗಳ ವ್ಯಾಖ್ಯಾನವನ್ನ ಅರ್ಥ ಮಾಡುವಾಗ ಸ್ವಾಮಿ ದೇಶಿಕನ್ ಹೇಗೆ ನಿರೂಪಣೆ ಮಾಡ್ತಾರೆ ಇದನ್ನ, ಬೇರೆ ಏನೇನು ಪಕ್ಷಗಳು ಇದರಲ್ಲಿ ಬರುತ್ತೆ ಅದನ್ನೆಲ್ಲ ಸ್ವಲ್ಪ ವಿಚಾರ ಮಾಡೋಕ್ಕೆ ಸುಲಭವಾಗುತ್ತೆ ಇದರಲ್ಲಿ. ಈಗ ಅದನ್ನ ಈ ಸಂಸ್ಕೃತ ವ್ಯಾಖ್ಯಾನದಲ್ಲಿ ಸ್ವಲ್ಪ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಈ ವಿಷಯದಲ್ಲಿ ಬೇಕಾದಷ್ಟು ವಿಚಾರ ಮಾಡೋಕ್ಕೆ ಅವಕಾಶವಿದೆ. ಅದರಿಂದ ಇದರಲ್ಲಿ ಸ್ವಲ್ಪ ವಿಸ್ತಾರವಾಗಿಯೇ ವ್ಯಾಖ್ಯಾನ ಮಾಡ್ತಾರೆ ಇವರು ವರದಾಚಾರ್ಯ ಸ್ವಾಮಿಗಳು. ಇದರಲ್ಲಿ ನನು ಆತ್ಮಾಹಂ ಇತಿ ಸ್ವೇನೈವ ಸಿದ್ಧ್ಯತಿ ಇತಿ ನ ಯುಕ್ತಂ, ಪೂರ್ವ ಪಕ್ಷವನ್ನ ಹಾಕೊಂಡ್ರು. ಮೊದಲು ಅಹಂ ಅಂತ ತಾನಾಗೆ ತಿಳಿತಾನೆ ಅಂತ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಇಲ್ಲಿ. ಹೇಳೋ ಸರಿ ಇಲ್ವಲ್ಲ. ಯಾಕೆ ಅಂದ್ರೆ ಅಹಂ ಇತಿ ಪ್ರತೀತವು ಆತ್ಮವ್ಯತಿರಿಕ್ತಸ್ಯ ಜಡಸ್ಯ ಅಂತಃಕರಣಸ್ಯ ಅಭಿಭಾನಾತ್. ನಮ್ಮ ಮನಸ್ಸು ಅಹಂ ಅಂತ ನಮಗೆ ತಿಳಿದು ಬರ್ತಾ ಇದೆ, ಅಂತಃಕರಣವೂ ತಿಳಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಅಹಂ ಅಂತ ಹೇಳೋದು ಯಾರಿಗೆ ಹೇಳ್ತೀವಿ? ಜನಗಳು ಹೇಳುವಾಗ ಆತ್ಮ ಯಾವಾಗ್ಲೂ ಅಹಂ ಅಂತ ತಿಳಿದು ಬಂದ್ರೆ ಬೇರೆಯವರಿಗೆ ಅಹಂ ಅಂತ ತಿಳಿಯೋದಿಲ್ವಲ್ಲ. ನನ್ನ ಆತ್ಮ, ನಾವು ಇನ್ನೊಬ್ಬ ಮನುಷ್ಯನ್ ನೋಡಿದ್ರೆ ಸಹ ದೇವದತ್ತಃ, ತ್ವಂ ದೇವದತ್ತಃ, ಅಯಂ ದೇವದತ್ತಃ, ಈ ರೀತಿ ಶಬ್ದಗಳನ್ನು ಉಪಯೋಗಿಸ್ತೀವಿ. ಸಹ, ತ್ವಂ, ಅಯಂ ಅಂತ ಹೇಳ್ತೀವಿ ಹೊರತು ಅಹಂ ದೇವದತ್ತಃ ಅಂತ ಇನ್ನೊಬ್ಬ ಜೀವಾತ್ಮನ ಬಗ್ಗೆ ಹೇಳೋದಿಲ್ಲ ನಾವು. ಅಹಂ ಅಂತ ನಮಗ್ ಮಾತ್ರವೇ ತಿಳಿಯೋದು, ಬೇರೆಯವರಿಗೆ ಅಹಂ ಅಂತ ತಿಳಿಯೋದಿಲ್ಲ ನಾವು. ಆದ್ರಿಂದ ಇಲ್ಲಿ ಅಹಂ ಇತಿ ಯಂ ನಿರ್ದಿಶಂತಿ ಜನಾಃ ತಮೇವ ಅನ್ಯೇ ಜನಾಃ ತ್ವಂ ಅಯಂ ಸಹ ಇತ್ಯಾದಿ ಪದೈರಪಿ ನಿರ್ದಿಶಂತಿ. ಈ ಜೀವಾತ್ಮನಿಗೆ ತ್ವಂ ಅನ್ನೋ ನಿರ್ದೇಶವೂ ಇದೆಯಲ್ಲ ಅಹಂ ಜೊತೆ. ಆದ್ದರಿಂದ ಜೀವಾತ್ಮನೇ ಅಂತ ಹೇಗೆ ಹೇಳ್ತೀರಾ? ಅಹಂ ತ್ವಂ ಅನ್ನೋದು ಪ್ರತ್ಯಕ್ಷ ಸ್ವರೂಪ ಆಗ್ಬೋದು. ತ್ವಂತ್ವಾದಿಕ್ಕಂತು ಪರಾಕ್ತ್ವ ರೂಪಂ. ತ್ವಂ ಮೊದಲದು ಪರಾಕ್ತ್ವ ಅಂತ ಹೇಳೋದು, ಇನ್ನೊಬ್ರು ತಿಳಿಯೋದು. ಆದ್ದರಿಂದ ಇಲ್ಲಿ ತ್ವಂತ್ವಸ್ಯ ಚೈತನೈಕಾಂತತ್ವೇಪಿ ಸಹ ಇತಿ ತತ್ವಸ್ಯ ಅಚೇತನ ಸಾಧಾರಣತ್ವಾತ್. ಸಹ ಅಂತ ಹೇಳೋದು ಎಲ್ಲ ಅಚೇತನಕ್ಕೂ ಹೇಳಬಹುದು. ತ್ವಂ ಅನ್ನೋದು ಒಬ್ಬ ಜೀವಾತ್ಮನಿಗೆ ಹೇಳಿದ್ರು ಕೂಡ ಸಹ ಅನ್ನೋದು ಅಚೇತನಕ್ಕೂ ಕೂಡ ಹೇಳಕ್ಕೆ ಸಾಧ್ಯ. ಅಹಮಿತ್ಯತ್ರ ಜಡಾಂಶವಪಿ ಮಿಶ್ರಿತ. ಅದರಿಂದ ಪೂರ್ವ ಪಕ್ಷ ಏನು ಅಂದ್ರೆ ಅಹಂ ಅನ್ನೋ ಕಡೆ ಜಡಾಂಶವೂ ಇದೆ ಜೀವಾತ್ಮನಲ್ಲಿ ಅಂತ ಇಲ್ಲಿ ಈ ಒಂದು ಪೂರ್ವ ಪಕ್ಷ. ಅದರಿಂದ ಅತಃ ಆತ್ಮನಿ ಅಹಮಿತಿ ಪ್ರತೀತ್ಯ ಪ್ರತ್ಯಕ್ತವತಿ ತ್ವಮಿತ್ಯಾದಿ ಪ್ರತೀತ್ಯ ಪರಾಕ್ತಮಪಿ ಅವಶ್ಯಕಂ. ಪರಾಕ್ತವೂ ಇರಬೇಕು, ಜಡತ್ವವೇ ಪರಾಕ್ತವ ಅಂತ ಹೇಳ್ತಾರೆ ಪೂರ್ವ ಪಕ್ಷಗಳು. ಅದಕ್ಕೆ ಅಲ್ಲಿ ಹೇಳಿದ್ದು ಏವಾ ಅನ್ನೋದು ಹೇಳ್ಬೇಕು. ಪರತ್ವ ಅಲ್ಲಿ ಜಡದ ಲಕ್ಷಣದಲ್ಲಿ ಪರತಃ ಪರಸ್ಮೈ ಏವ ಭಾಸಮಾನತ್ವಂ ಅನ್ನೋದು ಹೇಳ್ಬೇಕಲ್ಲಿ. ಅದನ್ನ ಇಲ್ಲಿ ವಿಚಾರಿಸ್ತಾರೆ. ತತ್ರ ಪ್ರತ್ಯಗಂಶಃ ಆತ್ಮ ಪರಾಗಂಶನ್ಸು ಅನಾತ್ಮ ಅಂತಃಕರಣಂ ಇತಿ ಆತ್ಮ ನ ಅಹಮರ್ಥ ಕಿತ್ತು ಅಂತಃಕರಣಾವಚ್ಛಿನ್ನಂ ಚೈತನ್ಯಮೇವಿತಿ ಅಹಮರ್ಥ ಅನಾತ್ಮತ್ವವಾದಿನಾಂ ಪರೇಶಾಂ ಮತಂ. ಇದು ಬೇರೆಯವರು ಹೇಳೋ ಮತ. ಅನಾತ್ಮವಾದಿಗಳು ಅಹಮರ್ಥ ಅನ್ನೋದು ಆತ್ಮವಲ್ಲ ಅಂತ ಹೇಳುವವರ ವಾದ. ಅದ್ವೈತ ದರ್ಶನದಲ್ಲಿ ಇದನ್ನೇ ಹೇಳೋದು. ಅಹಮರ್ಥ ಅನ್ನೋದು ಆತ್ಮವಲ್ಲ ಅದ್ವೈತದಲ್ಲಿ. ಅಹಮರ್ಥ ಅನ್ನೋದು ಅಂತಃಕರಣ, ಅಂತಃಕರಣಾವಚ್ಛಿನ್ನ ಚೈತನ್ಯ ಅಂತ ಹೇಳ್ತಾರೆ. ಅಂತಃಕರಣವೇ ಅಹಂ ಅನ್ನೋದು ಮನಸ್ಸು ಅಂತಲೇ ಸ್ಪಷ್ಟವಾಗಿ ಹೇಳಿದೆ ವ್ಯಾಖ್ಯಾನಗಳಲ್ಲಿ. ಅದು ಅಹಂ ಅನ್ನೋದು ಅಲ್ಲ. ಅಹಂ ಅನ್ನೋದನ್ನು ಅವ್ರು ಹೇಳಿದ್ರು ಯುಷ್ಮದ್ ಅಸ್ಮತ್ ಪ್ರತ್ಯಯ ಗೋಚರೋ ಯೋಹೋ ಅಂತ ಹೇಳಿದ್ರು. ಅಸ್ಮತ್ ಯುಷ್ಮತ್ ಪ್ರತ್ಯಯ ಗೋಚರೋ, ಯುಷ್ಮತ್ ಅಸ್ಮತ್ ಸೇರಿಸುವಾಗ ಅಸ್ಮತ್ ಅನ್ನು ಯುಷ್ಮತ್ ಅಲ್ಲಿ ಸೇರಿಸ್ಬಿಟ್ರು. ಅಹಂ ಅನ್ನೋದು ಸಂವಿತ್ ಅಂತ ಹೇಳ್ತಾರೆ ಆತ್ಮನಿಗೆ. ಅಹಂ ಅನ್ನೋದನ್ನ ಯುಷ್ಮತ್ ಪ್ರತ್ಯಯದಲ್ಲಿ ಸೇರಿಸ್ಬಿಟ್ರು ಅವರು. ಆದ್ದರಿಂದ ಅಹಂ ಅಂತ ತಿಳಿಯಕ್ಕಾಗಲ್ಲ ಆತ್ಮನನ್ನ ಅಂತ ಅವರ ನಿರ್ವಿಶೇಷ ಅದ್ವೈತವಾದಿಗಳ ಮತ. ಅಹಂ ಅಂತ ತಿಳಿದ್ರೆ ಅವನಿಗೆ ಅವಿದ್ಯೆ ಇದೆ ಅಂತ ಅರ್ಥ. ಅಹಂ ಅಂತ ಹೇಗೆ ತಿಳಿಯಕ್ಕಾಗದೇ ಇರೋ ಆತ್ಮನನ್ನ ತಿಳಿಯಕ್ಕಾಗಲ್ಲ. ವೇದ್ಯತ್ವವೂ ಇಲ್ಲ, ವಾಚ್ಯತ್ವವೂ ಇಲ್ಲ. ಆತರ ವಾದ ಮಾಡೋರಿಗೆ ಹೇಳಿದ್ರು ಜಡ ಎಲ್ಲ ಅಂತಃಕರಣವೂ ಇರೋದ್ರಿಂದ ಅಹಮರ್ಥ. ಆದ್ದರಿಂದ ಅಂತಃಕರಣಾವಚ್ಛಿನ್ನವಾದ ಚೈತನ್ಯ ಅಂತ ಹೇಳ್ಬೇಕು. ಜಡಾಂಶವೂ ಇರೋದ್ರಿಂದ ಅಲ್ಲಿ ಅಂತಃಕರಣಾವಚ್ಛಿನ್ನವಾದ ಚೈತನ್ಯದ ಒಂದು ಚಿಚ್ಛಾಯ ಪತಿ ಮೊದಲಾದೆಲ್ಲ ಹೇಳ್ತಾರೆ ಅವರು. ಅದೆಲ್ಲ ಜಿಜ್ಞಾಸಾಧಿಕರಣದಲ್ಲಿ ವಿಸ್ತಾರವಾಗಿ ವಿಚಾರ ಮಾಡಿದ್ದಾಯ್ತು ಬಹಳ ಹಿಂದೆ.
ಅದರಲ್ಲಿ ಅಲ್ಲಿ ನೋಡ್ಕೋಬಹುದು. ಹೀಗೆ ಅವ್ರು ಹೇಳೋದು ಪ್ರಧಾನವಾಗಿ ಏನಂದ್ರೆ, ಪರಾಕ್ತವೂ ಇರೋದ್ರಿಂದ ಜಡಾಂಶವೂ ಇದೆ, ಆದ್ದರಿಂದ ಅಂತಃಕರಣತ್ವ ಅವಚ್ಛಿನ್ನ ಚೈತನ್ಯ ಅಂತ ಯಾಕೆ ಹೇಳಬಾರ್ದು ಅಂತ ಇಲ್ಲಿ. ಅದರಿಂದ ಕೆಲವರು ಹೇಳಿದ್ರು ಪ್ರತ್ಯೇಗಾತ್ಮ ಜೀವನೇ, ಕೆಲವರು ಪರಮಾತ್ಮನೇ ಜೀವ ಅಂತ ಹೇಳಿದ್ರು. ಏವಂ ಪರಾಕ್ತಂ ಜಡತ್ವ ಪರ್ಯಾಯ ಮಿತಿ ಕೇಚಿತ್. ಪರಾಕ್ತ್ವ ಅಂದ್ರೆ ಜಡತ್ವ ಅಂತ ಕೆಲವರು ಹೇಳ್ತಾರೆ, ಅಜಡತ್ವ ಅಂತ ಕೆಲವರು ಹೇಳ್ತಾರೆ. ಎಲ್ಲ ಸ್ವರೂಪಗಳನ್ನು ಸರಿಯಾಗಿ ತಿಳಿಬೇಕಾದ್ರೆ ಸ್ವಾಮಿ ದೇಶಿಕನ್ ಹೇಳ್ತಾರೆ ಪ್ರತ್ಯಕ್ತ್ವಂ ಅಂತ ಆರಂಭಿಸಿದ್ರು. ಈ ಶ್ಲೋಕದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ ಸ್ವಾಮಿ ದೇಶಿಕನ್. ಪ್ರತ್ಯಕ್ತ್ವಂ ಪುಂಸಿ ಕೇಚಿತ್ ಸ್ವವಿಷಯ ದಿಶಣಾಧಾರತ ಮಾತ್ರ ಮಾಹು ಸ್ವಸ್ಮೈ ಸ್ವೇನೇವ ಭಾನಂ ತದಿತಿ ಸಮುಚಿತೆ ತತ್ ಸ್ವತಃ ಸಿದ್ಧಿ ಸಿದ್ಧೇಹೇ. ಹೇಗೆ ಪ್ರತ್ಯಕ್ಷಕ್ಕೆ ಡೆಫಿನೇಷನ್ ಏನು, ಲಕ್ಷಣ, ಅದನ್ನು ಹೇಳ್ತಾರೆ ಇಲ್ಲಿ. ಕೇಚಿತ್ ಆತ್ಮನಃ ಅಸ್ವಯಂ ಪ್ರಕಾಶತ್ವವಾದಿನಃ ವೈಶೇಷಿಕಾದಯ. ವೈಶೇಷಿಕರು, ನೈಯಾಯಿಕರು ಅವರೆಲ್ಲ ಆತ್ಮನಿಗೆ ಸ್ವಯಂ ಪ್ರಕಾಶ ಅನ್ನೋದಿಲ್ಲ, ಜ್ಞಾನ ಸ್ವರೂಪನಲ್ಲ ಆತ್ಮ, ಆತ್ಮ ಜಡ ಸ್ವರೂಪನೇ ಅಂತ ಹೇಳ್ತಾರೆ ಅವರು. ಅದ್ರ ಜ್ಞಾತೃತ್ವ ಇದೆ ಅವನಿಗೆ, ಜಡ ಸ್ವರೂಪ ಅಂತ ಹೇಳಿದ್ರು. ಅವ್ರೇನ್ ಹೇಳ್ತಾರೆ ಅಂದ್ರೆ ಪುಂಸಿ ಅಂದ್ರೆ ಆತ್ಮನಿ ಅಂತ ಅರ್ಥ ಇಲ್ಲಿ. ಸ್ವವಿಷಯ ಧಿಷಣಾಧಾರತ ಮಾತ್ರಂ. ಧಿಷಣ ಅಂದ್ರೆ ಬುದ್ಧಿ, ತನ್ನ ವಿಷಯಕವಾದ ಬುದ್ಧಿಗೆ ಆಧಾರವಾಗಿರೋದಷ್ಟೇ. ಸ್ವವಿಷಯ ಧಿಷಣ ಆಧಾರತ. ಧಿಷಣ ಅಂದ್ರೆ ಬುದ್ಧಿ, ತನ್ನ ವಿಷಯಕವಾದ ಬುದ್ಧಿ ಅಂದ್ರೆ ತನ್ನನ್ನು ತಿಳಿಯೋದು ಅರ್ಥ, ತನ್ನನ್ನು ವಿಷಯವಾಗಿ ಉಳ್ಳ ಬುದ್ಧಿ ಜ್ಞಾನ, ಅದಕ್ಕೆ ಆಧಾರ ಮಾತ್ರ ಆಗಿದ್ದಾನವನು. ಆಧಾರತ ಮಾತ್ರಂ ಸ್ವವಿಷಯಕ ಜ್ಞಾನಸ್ಯ ಸ್ವಯಮೇವ ಆಧಾರತೆಯ ಭಾಸಮಾನತ್ವ ಮಾತ್ರಂ ಪ್ರತ್ಯಕ್ತ್ವಂ ಅಂತ ಹೇಳುದು. ಪ್ರತ್ಯಕ್ತ್ವಕ್ಕೆ ಡೆಫಿನೇಷನ್ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ. ಆತ್ಮನಃ ಸ್ವಯಂ ಪ್ರಕಾಶತ್ವ ಅನಂಗೀಕಾರೇ. ಅದನ್ನು ಒಪ್ಕೊಳ್ಳದೆ ಹೋದ್ರೆ ನಾವು ಸ್ವಯಂ ಪ್ರಕಾಶ ಅಂತ ಆತ್ಮನಿಗೆ ಜಡಾತ್ ಘಟಾದೇಹೆ ಆತ್ಮನಃ ಕೋ ವಿಶೇಷ. ಘಟಕ್ಕೂ ಆತ್ಮನಿಗೂ ಏನು ವ್ಯತ್ಯಾಸ ಆವಾಗ ನಿಮ್ಗೆ? ಸ್ವಯಂ ಪ್ರಕಾಶ ಒಪ್ಕೊಳ್ದಿದ್ರೆ ಆತ್ಮನಿಗೆ ಘಟದಂತೆಯೇ ಆಗ್ಬಿಡ್ತಾನಲ್ಲ ಚೇತನದಂತೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಘಟಾದೇಹೆ ಸದಾ ಜ್ಞೇಯತ್ವಮೇವ ಜ್ಞಾನಾಶ್ರಯತ್ವ ರೂಪಂ ಜ್ಞಾತೃತ್ವಂ ಘಟಾದೇಹೇನ ಅಸ್ತಿ. ಜ್ಞಾತೃತ್ವ ಅಂದ್ರೆ ಏನು? ಜ್ಞಾನಕ್ಕೆ ಆಶ್ರಯವಾಗಿರೋದು. ಅದು ಜೀವಾತ್ಮನಿಗೆ ಇದೆ, ಘಟಕ್ಕೆ ಇಲ್ಲ, ಅಷ್ಟೇ ವ್ಯತ್ಯಾಸ ಅಂತ ಹೇಳಿದ್ರು. ಸ್ವರೂಪದಲ್ಲಿ ಎರಡು ಜಡವೇ, ಘಟವೂ ಜಡ, ಜೀವಾತ್ಮನು ಸ್ವರೂಪದಲ್ಲಿ ಜಡ. ಆದ್ರೆ ಜೀವಾತ್ಮನಿಗೆ ತಾನು ತಿಳಿತಾನೆ, ಬೇರೆ ವಿಷಯಗಳೆಲ್ಲ ತಿಳಿಯುತ್ತೆ, ಜ್ಞಾನ ಬರುತ್ತೆ, ಆ ಜ್ಞಾನಕ್ಕೆ ಆಶ್ರಯನಾಗಿದ್ದಾನೆ. ಘಟಕ್ಕೆ ಅದಿಲ್ಲ, ಇಷ್ಟೇ ವ್ಯತ್ಯಾಸ ಅಂತ ಕೆಲವರು ಹೇಳ್ತಾರೆ, ವೈಶೇಷಿಕರು ಮೊದಲಾದವರು. ಅಂದ ಅವನು ಜಾನಾತಿ ಅಥವಾ ಜಾನಾಮೀತಿ ವ್ಯವಹಾರ ನಹಿ ಘಟಾದೇಹೆ ಕಿಂತು ಆತ್ಮನೇವ. ಘಟಗಳು ನಾನು ತಿಳ್ಕೊಂಡಿದ್ದೀನಿ ನನ್ನನ್ನ ಅಂತ ಹೇಳುವುದಿಲ್ಲ, ಆತ್ಮ ಹೇಳ್ತಾನೆ, ಅಷ್ಟೇ ವ್ಯತ್ಯಾಸ ಅಂತ ಹೇಳಿದ್ರು. ಅತಃ ಆತ್ಮ ಹಿ ಸ್ವವಿಷಯಕ ಜ್ಞಾನಸ್ಯ ಸ್ವ ಏವ ಆಧಾರೋ ಭವತಿ ಇದಮೇವ ಸ್ವಯಂ ಪ್ರಕಾಶತ್ವಂ ಚ ಜಡವ್ಯಾವೃತ್ತಂ ಇತಿ ತೇ ಅಭಿಪ್ರಾಯಂತಿ. ಇದು ಪೂರ್ವಪಕ್ಷ ನಿರೂಪಣೆ. ಪರಂತು ಆದರೆ ಸಿದ್ಧಾಂತ ಏನು ಅಂತ ಹೇಳ್ತಾರೆ, ತತ್ ಸ್ವತಃ ಸಿದ್ಧಿ ಸಿದ್ಧೇಹೇ ತಸ್ಯ ಆತ್ಮನಃ ಸ್ವತಃ ಸಿದ್ಧೇಹೇ ಸ್ವಪ್ರಕಾಶತ್ವಸ್ಯ ಸಿದ್ಧೇಹೇ. ಹಿಂದಿನ ಶ್ಲೋಕದಲ್ಲೇ ಅದನ್ನ ಹೇಳಿದ್ರು ಅಂತ ಹೇಳಿದ್ರು, ತನಗೆ ತಾನೇ ತಿಳಿತಾನೆ ಅಂತ ಹೇಳ್ಬಿಟ್ಟು. ನಾನು ಅಹಂ ಅನ್ನೋದಕ್ಕೆ ಬೇರೆ ಒಂದು ಜ್ಞಾನದ ಇದಿಲ್ಲ, ಎಲ್ಲರಿಗೂ ಅದದು ಅನುಭವದಲ್ಲಿ ಬರುತ್ತೆ, ಶಾಸ್ತ್ರವು ತಿಳಿಸುತ್ತೆ ಅದನ್ನ. ಸಹ ಸ್ವಯಂ ಜ್ಯೋತಿರ್ಭವತಿ ಅಂತ ಹೇಳ್ಬಿಟ್ಟು, ಸ್ವಯಂ ಜ್ಯೋತಿ ಭವತಿ ಅಂತ ಸ್ಪಷ್ಟವಾಗಿ ವಿಜ್ಞಾನಾತ್ಮ ಪುರುಷ ಬದ್ಧ ಅವರು ಹೇಳಿದಾಗ ಬೋಧ ಕರ್ತ ಜ್ಞಾತ ರಸಯಿತ ಮಂಥ ಬೋಧ ವಿಜ್ಞಾನಾತ್ಮ ಪುರುಷ. ಹತ್ರ ಪ್ರಶ್ನೋಪನಿಷತ್ತಲ್ಲಿ ಸ್ಪಷ್ಟವಾಗಿ ಹೇಳಿದೆ, ವಿಜ್ಞಾನಾತ್ಮ ಅನ್ನೋದು ಅವನ ಜ್ಞಾನ ಸ್ವರೂಪವನ್ನು ತಿಳಿಸುತ್ತೆ, ಬೋಧ ಕರ್ತ ಮೊದಲಾದದೆಲ್ಲ ಜ್ಞಾತೃತ್ವವನ್ನು ತಿಳಿಸುತ್ತೆ. ಎರಡೂ ಇದೆ ಅಂತ ಶ್ರುತಿಗಳು ಹೇಳುತ್ತೆ. ಅತ್ರಾಯಂ ಸ್ವಯಂ ಜ್ಯೋತಿರ್ಭವತಿ ಅನ್ನೋದು ಬೃಹದಾರಣ್ಯಕದ ವಾಕ್ಯ. ತನ್ನನ್ನು ತಾನೇ ತಿಳಿತಾನೆ, ಸ್ವಯಂ ಜ್ಯೋತಿ ಅಂತಾನು ಹೇಳಿದೆ. ಇದೆಲ್ಲ ಹಿಂದಿನ ಶ್ಲೋಕದಲ್ಲಿ ಪ್ರಮಾಣವಾಗಿ ತೋರಿಸಿದ್ರು. ಆದ್ರಿಂದ ಆತ್ಮನಃ ಸ್ವತಃ ಸಿದ್ಧೆ, ತನಗೆ ತಾನೇ ತಿಳಿತಾನೆ ಅಂತ ಶ್ರುತಿ ಪ್ರಮಾಣ ಇರೋದು. ಅನುಭವದಲ್ಲಿಯೂ ಅಹಂ ಅಂತ ನನ್ನ ತಿಳಿಯೋದಕ್ಕೆ ಬೇರೆ ಒಂದು ಜ್ಞಾನದ ಅವಶ್ಯಕತೆ ಇಲ್ಲ. ಅದರಿಂದ ಸ್ವಪ್ರಕಾಶತ್ವ ಸಿದ್ಧೇಹೇ ಸ್ವತಃ ಸಿದ್ಧತ್ವ ರೂಪಸ್ಯ ಸ್ವಯಂ ಪ್ರಕಾಶತ್ವಸ್ಯ ಧರ್ಮಭೂತ ಜ್ಞಾನೇಪಿ ಸತ್ವೇನ ಸ್ವತಃ ಸಿದ್ಧತ್ವ ಅನ್ನೋದು ಸ್ವಯಂ ಪ್ರಕಾಶವೇ ಅಂದ್ರೆ ಸ್ವಸ್ಮೈ ಸ್ವೇನೈವ ಭಾನಂ ತತ್
ಸ್ವತಃ ಭಾಸಮಾನತ್ವ ಮಾತ್ರಂ ನ ಪ್ರತ್ಯಕ್ತ್ವ. ಇದುವೇ ಇಲ್ಲಿ ಸ್ವತಃ ಸ್ವಸ್ಮೈ ಈ ಶಬ್ದಗಳು ಇಟ್ಕೋಬೇಕು. ಸ್ವತಃ, ಸ್ವಸ್ಮೈ, ಪರತಃ, ಪರಸ್ಮೈ ಈ 4 ಶಬ್ದ ಸ್ಪಷ್ಟವಾಗಿ ಇಟ್ಕೊಳ್ಬೇಕು. ಸ್ವತಃ ತಾನಾಗಿಯೇ, ಸ್ವಸ್ಮೈ ತನಗೆ, ಪರತಃ ಇನ್ನೊಂದರ ಮೂಲಕ, ಪರಸ್ಮೈ ಇನ್ನೊಬ್ಬರಿಗೆ 4 ಶಬ್ದಗಳನ್ನು ಜ್ಞಾಪಕ ಇಟ್ಕೊಂಡ್ರೆ ಬರೀ ಸ್ವತಃ ಭಾಸಮಾನತ್ವ ಅಂದ್ರೆ ತಾನಾಗಿಯೇ ಪ್ರಕಾಶಿಸ್ತಾನೆ ಅನ್ನೋದು ಪ್ರತ್ಯಕ್ತ್ವ ಅಂತ ಹೇಳಲ್ಪಡಲ್ಲ, ಸ್ವಯಂ ಪ್ರಕಾಶತ್ವ ಅಂತ ಹೇಳ್ತಾರೆ ಅಷ್ಟೇ ಹೊರತು ಸ್ವತಃ ಸ್ವಸ್ಮೈ ಭಾಸಮಾನತ್ವಂ ಅಂತಿರ್ಬೇಕು ಪ್ರತ್ಯಕ್ತ್ವಕ್ಕೆ. ಸ್ವತಃ ಸ್ವಸ್ಮೈ ಭಾಸಮಾನತ್ವಮಪಿ ಪ್ರತ್ಯಕ್ತ್ವಂ. ತಾನಾಗಿಯೇ ತನಗೆ ತಿಳಿಬೇಕು ಅವನು, ಆಗಲೇ ಪ್ರತ್ಯಕ್ತ್ವ ಅಂತ ಹೇಳೋದು. ಧರ್ಮಭೂತ ಜ್ಞಾನ ತನ್ನನ್ನು ತಾನು ತಿಳಿಯೋದಿಲ್ಲ. ಪರಸ್ಮೈ ಭಾಸಮಾನತ್ವಂ ಇದೆ, ಆದರೆ ಸ್ವತಃ ಇದೆ, ತಾನಾಗಿಯೇ ತಿಳಿಸುತ್ತೆ. ಘಟ ಮೊದಲಾದ್ದು ಸ್ವತಃ ತಿಳಿಸಲ್ಲ, ನಾನು ಘಟ ಅನ್ನೋ ಜ್ಞಾನ ಉಂಟು ಮಾಡಲ್ಲ ಇನ್ನೊಬ್ಬರಿಗೆ. ಇನ್ನೊಂದು ಜ್ಞಾನದ ಮೂಲಕವೇ ಅದು ಘಟ ಅಂತ ನಾವು ತಿಳಿಬೇಕು. ತನ್ನನ್ನು ತಾನೇ ನಾನು ಘಟ ಅಂತ ತೋರಿಸ್ಕೊಳ್ಳೋದಿಲ್ಲ, ದೀಪ ನಾನು ದೀಪ ಅಂತ ತಿಳಿಸೋದಿಲ್ಲ. ಅದೆಲ್ಲ ತಿಳಿಬೇಕಾದ್ರೆ ನಮ್ಗೆ ಜ್ಞಾನವಿರ್ಬೇಕು, ಧರ್ಮಭೂತ ಜ್ಞಾನದ ಮೂಲಕ ತಿಳಿಬೇಕು. ಆದರೆ ಧರ್ಮಭೂತ ಜ್ಞಾನ ತನ್ನ ಜೀವನಿಗೆ ತನ್ನನ್ನು ತಾನೇ ತೋರಿಸ್ಕೊಳ್ಳುತ್ತೆ. ಅದನ್ನ ತಿಳಿಯೋದಕ್ಕೆ ಅವನಿಗೆ ಇನ್ನೊಂದು ಜ್ಞಾನದ ಅವಶ್ಯಕತೆ ಇಲ್ಲ. ಅದನ್ನ ಸ್ವತಃ ಭಾಸಮಾನತ್ವ ಇದೆ, ಅದಕ್ಕೆ ಸ್ವಯಂ ಪ್ರಕಾಶತ್ವ. ಆದರೆ ಸ್ವಸ್ಮೈ ಅನ್ನೋದಿಲ್ಲ, ತನ್ನನ್ನು ತಾನು ತಿಳಿಯೋದಿಲ್ಲ. ನಾನು ಧರ್ಮಭೂತ ಜ್ಞಾನ ಅಂತ ತಿಳಿಯೋದಿಲ್ಲ. ಜೀವಾತ್ಮ ತಿಳಿತಾನೆ, ನನಗೆ ಜ್ಞಾನವಿದೆ ಅಂತ ತಿಳಿತಾನ. ಜ್ಞಾನ ಅಂದ್ರೆ ಧರ್ಮಭೂತ ಜ್ಞಾನವೇ. ಜೀವಾತ್ಮನಿಗೆ ಅಹಂ ಅಂತಾನೆ ಹೇಳೋದು. ಅದು ಪ್ರತ್ಯಕ್ತ್ವ ಅನ್ನೋದಕ್ಕೆ ಸ್ವಸ್ಮೈ ಸ್ವತಃ 2 ಶಬ್ದಗಳು ಇರಬೇಕು. 2 ಇದ್ರೆ ಪ್ರತ್ಯಕ್ತ್ವ. ಇದುವೇ ಜೀವಾತ್ಮನ ಲಕ್ಷಣ. ಅದು ಇತಿ ಸಮುಚಿತಂ ಔಚಿತ್ಯತ್ವ ಔಚಿತ್ಯವತೆ ಭವತಿ. ಇದುವೇ ಸರಿಯಾಗಿದೆ ಅಂತ ಹೇಳಿದ್ರು. ಸ್ವತಃ ಭಾಸಮಾನತ್ವಂ ಪ್ರತ್ಯಕ್ತ್ವಂ ಇತಿ ಅದ್ವೈತಿನಃ. ಅದ್ವೈತಿಗಳು ಇದೇ ಹೇಳ್ತಾರೆ, ಸ್ವತಃ ಪ್ರಕಾಶಿಸೋದೇ ಪ್ರತ್ಯಕ್ತ್ವ ಅಂತ ಹೇಳಿದ್ರು. ಯಾಕೆಂದ್ರೆ ಪ್ರತ್ಯಗಾತ್ಮ ಅಂತ ಶ್ರುತಿಯಲ್ಲಿ ಹೇಳಿದೆ. ಪ್ರತ್ಯಗಾತ್ಮ ಅಂತ ಹೇಳೋದ್ರಿಂದ ಇರೋನ ಆತ್ಮ ಒಬ್ಬನೇ, ಅವನು ನಿರ್ವಿಶೇಷವಾದ್ದರಿಂದ ಅದ್ವೈತ ಮತದಲ್ಲಿ ಅವನಿಗೆ ಜ್ಞಾತೃತ್ವ ಅನ್ನೋದಿಲ್ಲ, ಭೋಕ್ತೃತ್ವ ಅನ್ನೋದು ಇಲ್ಲ, ಯಾವ ಗುಣಗಳು ಇಲ್ಲ ಅವನಿಗೆ, ಧರ್ಮಗಳು ಯಾವುದೂ ಇಲ್ಲ. ಆದರೆ ಅವನು ತಿಳಿಯಕ್ಕೆ ಒಂದು ಜ್ಞಾನ ಬೇಕೆ ಅಂದ್ರೆ ಬೇರೆ ಒಂದು ಜ್ಞಾನವೂ ಸತ್ಯವಾದದ್ದು ಇಲ್ಲ, ಶ್ರುತಿಯೂ ಸತ್ಯವಲ್ಲ, ಎಲ್ಲ ಮಿಥ್ಯಾ, ಎಲ್ಲ ಆವಿದ್ಯಕವೇ. ಆದರೆ ಅವನು ಇರೋದು ಹೇಗೆ ತಿಳಿಯೋದು ಅಂದ್ರೆ ಅವನು ಸ್ವಯಂ ಪ್ರಕಾಶ, ಪ್ರಕಾಶವೇ ಅವನ ಸ್ವರೂಪ ಅಷ್ಟೇ. ಬರೀ ಆತ್ಮನನ್ನ ಪ್ರಕಾಶ ಅಂತ ಹೇಳ್ಬೇಕಷ್ಟೇ, ಇನ್ನೇನು ಹೇಳಕ್ಕಾಗೋದಿಲ್ಲ. ಪ್ರಕಾಶತ್ವ ಅನ್ನೋ ಧರ್ಮವಿದೆಯೇ ಅಂದ್ರೆ ಅದು ಧರ್ಮವಲ್ಲ, ಆತ್ಮ ಪ್ರಕಾಶವೇ ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗೆ ಹೇಳ್ತಾರೆ. ಅದರಿಂದ ಅವರಿಗೆ ಸ್ವತಃ ಭಾಸಮಾನತ್ವ ಪ್ರಕಾಶ ಒಂದು ಇರೋದು, ಅದೇ ಪ್ರತ್ಯೇಗಾತ್ಮ ಅಂತ ಹೇಳಲ್ಪಟ್ಟಿದೆ ಶ್ರುತಿಗಳಲ್ಲಿ ಅಂತ ಅವ್ರು ಹೇಳ್ತಾರೆ. ಆದರೆ ಸಿದ್ಧಾಂತದಲ್ಲಿ ಪರಂತು ಸಿದ್ಧಾಂತೆ ತತ್ ಧರ್ಮಭೂತ ಜ್ಞಾನಸ್ಯಾಪಿ ಸಮಾನಂ. ಧರ್ಮಭೂತ ಜ್ಞಾನಕ್ಕೆ ಸ್ವತಃ ಭಾಸಮಾನತ್ವ ಇದೆ, ನಿತ್ಯವಿಭೂತಿಗೂ ಇದೆ ಸ್ವತಃ ಭಾಸಮಾನತ್ವ. ಧರ್ಮಭೂತ ಜ್ಞಾನಕ್ಕೂ ಇದೆ. ನಿತ್ಯಭೂತಿಗೆ ಇದ್ರೆ ಯಾಕೆ ತಿಳಿಯೋದಿಲ್ಲ ನಮಗೆ ಅಂದ್ರೆ ಕರ್ಮದಿಂದ ಮರೆಯಾಗಿದೆ ನಮಗೆ, ಆದ್ದರಿಂದ ತಿಳಿಯೋದಿಲ್ಲ. ಕರ್ಮ ಎಲ್ಲ ಹೋದ್ರೆ ನಿತ್ಯವಿಭೂತಿಯನ್ನು ನೋಡಬಹುದು ಆವಾಗ ಮೋಕ್ಷದಲ್ಲಿ ನೇರವಾಗಿ ಹೋದಾಗ. ಆದರೆ ಇಲ್ಲಿ ಕರ್ಮ ಮರೆ ಮಾಡಿದೆ ಅದನ್ನು. ಪ್ರಕಾಶಸ್ಯ ಫಲಭೋಕ್ತಾಯ ಸ ಏವ ಆತ್ಮ ಪ್ರತ್ಯಕ್ ಪದಾರ್ಥಶ್ಚ ಭವತಿ. ಈ ಸ್ವಯಂ ಪ್ರಕಾಶಕ್ಕೆ ಯಾರು ಅದರ ಫಲವನ್ನು ಅನುಭವಿಸದೆ ಸ್ವಯಂ ಪ್ರಕಾಶತ್ವವನ್ನು ತಿಳಿಯೋನು ಯಾರು ಅಂತ ಹೇಳಿದ್ರೆ ಜೀವಾತ್ಮ ತಿಳಿತಾನೆ. ಆದ್ದರಿಂದ ಅದು ತನ್ನ ಪ್ರಕಾಶವನ್ನು ತಾನೇ ತಿಳಿದ್ರೆ ಅದು ಪ್ರತ್ಯಕ್ತ್ವ ಆಗುತ್ತೆ. ಅವಾಗ ಧರ್ಮಭೂತ ಜ್ಞಾನಂ ಜೀವಾತ್ಮನಃ ವ್ಯವಹಾರ ನಿರ್ವಾಹಕಂ. ಅವನ ವ್ಯವಹಾರವನ್ನೆಲ್ಲ ನಿರ್ವಾಹ ಮಾಡುತ್ತೆ ಧರ್ಮಭೂತ ಜ್ಞಾನ. ನಮ್ಮ ಇದರಲ್ಲಿ ನೀವು ಯತೀಂದ್ರ ಮದ ದೀಪಿಕೆ ಅಂತ ಒಂದು ಗ್ರಂಥವಿದೆ, ಲಕ್ಷಣ ಗ್ರಂಥ ವಿಶಿಷ್ಟಾದ್ವೈತ. ಅದರಲ್ಲಿ ಕಡೆಯಲ್ಲಿ ಹೇಳ್ತಾರೆ ಧರ್ಮಭೂತ ಜ್ಞಾನವನ್ನ ಹೇಳುವಾಗ ಎಲ್ಲವೂ ಧರ್ಮಭೂತ ಜ್ಞಾನವೇ. ಭಕ್ತಿಯೋ ಪ್ರಪತ್ತಿಯೋ ಪ್ರತಿಯೊಂದು ಧರ್ಮಭೂತ ಜ್ಞಾನ. ಸುಖವೋ ದುಃಖವೋ ಭಕ್ತಿಯೋ ಪ್ರಪತ್ತಿಯೋ ಆಸೆಯೋ ಇಲ್ಲದೆ ಇರೋದು ಎಲ್ಲಾ ಪ್ರತಿಯೊಂದು ಕೂಡ ಧರ್ಮಭೂತ ಜ್ಞಾನದ ಪ್ರಕಾರಗಳು. ಜೀವಾತ್ಮನಿಗೆ ಧರ್ಮಭೂತ ಜ್ಞಾನದಿಂದಲೇ ಎಲ್ಲಾ ವ್ಯವಹಾರಗಳು ಇಲ್ಲಿ ನಡೆಯೋದು. ಏನೇನು ನಡೆಯುತ್ತೋ ಎಲ್ಲ ಅವನ ಧರ್ಮಭೂತ ಜ್ಞಾನದ ಮೂಲಕವೇ. ಅವನಲ್ಲಿರೋದು ಸ್ವರೂಪ ಧರ್ಮಭೂತ ಜ್ಞಾನ ಎರಡೇ. ಧರ್ಮಭೂತ ಜ್ಞಾನದ ಮೂಲಕವೇ ಪ್ರತಿಯೊಂದು ವ್ಯವಹಾರವೂ ನಡಿಬೇಕು. ಅವನು ನೋಡೋದು ತಿಳಿಯೋದು ಇಲ್ಲಿ ದೇಹದೊಳಗಡೆ ಇರುವಾಗ, ದೇಹ ಹೋದ್ಮೇಲೆ ಜೀವಾತ್ಮ ಮುಕ್ತನಾದಾಗ ಪರಮಪದಕ್ಕೆ ಹೋದಾಗ ಅಲ್ಲಿ ಮಾಡೋ ವಿಷಯಗಳು
ಪರಮಾತ್ಮ ವಿಷಯವಾದ ಭಕ್ತಿ ಆಗಲಿ, ಪ್ರಪತ್ತಿ ಮಾಡೋದು ಎಲ್ಲವೂ ಧರ್ಮಭೂತ ಜ್ಞಾನದ ಪ್ರಕಾರಗಳು. ಒಂದು ದೊಡ್ಡ ಲಿಸ್ಟ್ ಕೊಡ್ತಾರೆ ಅದರಲ್ಲಿ. ಯತೀಂದ್ರ ಮತ್ತು ದೀಪಿಕೆ ಕಡೆಯಲ್ಲಿ ಓದಿದ್ರೆ ನಿಮಗೆ ತಿಳಿಯುತ್ತೆ. ಅದರಲ್ಲಿ ಏನೇನು ಧರ್ಮಭೂತ ಜ್ಞಾನ, ಪ್ರತಿಯೊಂದು ಧರ್ಮಭೂತ ಜ್ಞಾನವೇ. ಧರ್ಮಭೂತ ಜ್ಞಾನವೇ ಇವನ ವ್ಯವಹಾರವನ್ನೆಲ್ಲ ನಿರ್ವಾಹ ಮಾಡೋದಕ್ಕೆ ಅವನ ಧರ್ಮಭೂತ ಜ್ಞಾನದ ಮೂಲಕವೇ ಎಲ್ಲವನ್ನು ಮಾಡಕ್ ಸಾಧ್ಯ ಜೀವಾತ್ಮ. ತೇನ ಧರ್ಮಭೂತ ಜ್ಞಾನ ಪ್ರಕಾಶಸ್ಯ ಫಲಂ ನ ಧರ್ಮಭೂತ ಜ್ಞಾನಸ್ಯ. ಅದರ ಪ್ರಕಾಶ ಯಾರಿಗೆ ತಿಳಿಯುತ್ತೆ, ಸ್ವಯಂ ಪ್ರಕಾಶ, ಅದು ಸ್ವತಃ ಭಾಸಮಾನ, ಸ್ವತಃ ಇದೆ, ತಾನು ತಿಳಿಸುತ್ತೆ. ತಿಳಿಯೋರು ಯಾರು ಅಂದ್ರೆ ತಾನು ತಿಳಿಯೋದಿಲ್ಲ, ಜೀವಾತ್ಮ ತಿಳಿತಾನೆ. किंतु जीवात्मनः भवति ಇದು ಜೀವಾತ್ಮ ಪ್ರತ್ಯಕ್ ಧರ್ಮಭೂತ ಜ್ಞಾನ ಅಂತ ಪರಾಕ್ ಭವತಿ. ಇವೇ ವ್ಯತ್ಯಾಸದಲ್ಲಿ ಪ್ರತ್ಯಕ್ ಪರಾಕ್ ಅನ್ನೋದಕ್ಕೆ ಹೇಳ್ತಾರೆ. ಸ್ವಸ್ಮೈ ಅನ್ನೋದು ಮುಖ್ಯ. ನಾನು ಆತ್ಮನಃ ಪ್ರತ್ಯಕ್ತ್ವೇ ಪರದೃಷ್ಟಿಯಾಪಿ ತಸ್ಯ ತಥಾತ್ಮ ಅವಶ್ಯಕಂ. ಪ್ರತ್ಯಕ್ತವಾದರೆ ಇನ್ನೊಬ್ಬರ ದೃಷ್ಟಿಯಿಂದಲೂ ಆ ರೀತಿಯೇ ಅವನನ್ನು ತಿಳಿಬೇಕಲ್ಲ. ಅವನು ಪ್ರತ್ಯೇಗಾತ್ಮ ಅಂತ ಯಾಕೆ ತಿಳಿಯಲ್ಲ ಅಂತ ಹೇಳಿದ್ರೆ, ಇನ್ನೊಬ್ಬರಿಗೆ ಪರಾಗತ್ತಲೇ ತಿಳಿಯೋದವನು. ತನಗೆ ತಾನು ಪ್ರತ್ಯೇಕತ್ವ ಇದೆ ಹೊರತು ಇನ್ನೊಬ್ಬರಿಗೆ ಹಾಗೆ ತಿಳಿಯಕ್ಕೆ ಆಗೋದಿಲ್ಲ. ನಹಿ ಘಟಃ ಏಕಂ ಪ್ರತಿ ಘಟಃ ಅನ್ಯಂ ಪ್ರತಿ ಅಘಟಃ ಭವತಿ. ಇದು ವಾದ ಮಾಡುವಾಗ ಹಿರಿಯ ಹೇಳ್ತಾ, ಘಟ ಒಬ್ಬರಿಗೆ ಘಟ ಇನ್ನೊಬ್ಬರಿಗೆ ಘಟವಲ್ಲ ಅಂತ ಆಗುತ್ತೆ. ಜೀವಾತ್ಮ ತನಗೆ ಪ್ರತ್ಯೇಕವು, ಇನ್ನೊಬ್ಬರಿಗೆ ಮಾತ್ರ ಪ್ರತ್ಯೇಕತ್ವ ಪ್ರತ್ಯೇಕತ್ವ ಅನ್ನೋದು ಜೀವಾತ್ಮ ಪ್ರತ್ಯೇಕತ್ವ ಅಂತ ಯಾಕೆ ತಿಳಿಯೋದಿಲ್ಲ ಇನ್ನೊಬ್ರು. ದೇವದತ್ತ ಅಂತ ಒಬ್ಬನು ನೋಡಿದ್ರೆ ಆ ದೇವದತ್ತನ ಆತ್ಮ ಪ್ರತ್ಯೇಕತ್ವ ಅಂತ ನಾನು ನೇರವಾಗಿ ತಿಳಿಯಕ್ಕಾಗೋದಿಲ್ಲ. ಅವನು ತನ್ನನ್ನು ಅಹಂ ಅಂತ ತಿಳಿಯೋದ್ರಿಂದ ಅವನು ಪ್ರತ್ಯೇಕತ್ವ ಅಂತ ಗೊತ್ತಾಗುತ್ತೆ. ನನಗೆ ಅವನು ತ್ವಂ ಅಯಂ ಸಹ ಅಂತಾನೆ ತಿಳಿದು ಬರ್ತಾನೆ. ಅಹಂ ಅಂತ ಅವನ ಆತ್ಮ ತಿಳಿದು ಬರೋದಿಲ್ಲ ನನಗೆ. ನನ್ನ ಆತ್ಮ ಮಾತ್ರವೇ ಅಹಂ ಅಂತ ತಿಳಿದು ಬರೋದು. ಇದನ್ನ ಹೇಗೆ ಇದಕ್ಕೆ ಸಮಾಧಾನ ಅಂತ ಹೇಳ್ತಾರೆ. ಸ್ವಸ್ಯ ಯಥಾ ಅಹಮಿತಿ ಬಾನಂ ತಥಾ ಪರದೃಷ್ಟ್ಯಾಪಿ ಸಹ ಅಹಮಿತ್ಯೇವ ಗೃಹ್ಯೇತ ಪ್ರತ್ಯಕ್ಷವಾದ. ಯಾಕೆ ಇನ್ನೊಬ್ಬರಿಗೂ ಅಹಂ ಅಂತ ಯಾಕೆ ತಿಳಿದು ಬರೋದಿಲ್ಲ? ಅವನಿಗೆ ತ್ವಂ ಅಂತಾನೆ ತಿಳಿದು ಬರ್ತಾನೆ. ಅಥವಾ ಅದರಿಂದ ಹೇಗೆ ಪ್ರತ್ಯಕ್ಷ ಅಂದ್ರೆ ಹೇಳ್ತಾರೆ, ಅಸೌ ಸ್ವಾಪೇಕ್ಷಯ ಏವ ಪ್ರತ್ಯಕ್. ತನ್ನನ್ನು ಕುರಿತು ಅವನು ಪ್ರತ್ಯೇಕ ಆಗ್ತಾನೆ. ಅತಃ ಸ್ವದೃಷ್ಟ್ಯ ಅಹಂ ಇತಿ ವ್ಯಪದೇಶ. ತನ್ನ ಒಂದು ದೃಷ್ಟಿಯಲ್ಲಿ ಅಹಂ ಅಂತ ತಿಳಿತಾನೆ. ತನ್ನನ್ನು ಕುರಿತು ತಾನು ಅಹಂ ಪ್ರತ್ಯಕ್ವ ಅನ್ನೋದಿದೆ. ಸ್ವ ಇತರಯಿಸ್ತು, ತನ್ನನ್ನು ಬಿಟ್ಟು ಮಿಕ್ಕವರಿಗೆ ತದಿತರಯಿಸ್ತು ಸ್ವಸ್ವ ಬುದ್ಧಿಯ ಇತರ ತತ್ತತ್ ಪುರುಷ ದೃಷ್ಟಿಯ ಅವನು ತಿಳಿದು ಬರ್ತಾನೆ. ಅಯಂ ಇತಿ ಮಿತಃ ತ್ವಂ ಅಯಂ ಇತಿ ಮಿತಃ. ಸ್ವಾಮಿ ದೇಶಿಕನ ಅದ್ಭುತವಾಗಿ ಇಲ್ಲಿ ನಿರೂಪಣೆ ಮಾಡ್ತಾರೆ. ಈ ಎಲ್ಲವನ್ನು ವಿಚಾರ ಮಾಡಿ ಹಾಕ್ತಾರೆ ಇಲ್ಲಿ. ಆದ್ರಿಂದ ಇಲ್ಲಿ ಹೇಳಿದ್ರು, ಪ್ರತ್ಯಂಗ್ ಸ್ವಾಪೇಕ್ಷೆಯ ಅಸೌ ತ್ವಂ ಅಯಂ ಇತಿ ಸ್ವೇತರೈಹಿ ಮಿತಃ ಸ್ವಸ್ವಬುದ್ಧಿಯ. ಇತರರಿಗೆ ಇವನು ತ್ವಂ ಅಯಂ, ತ್ವಂ ದೇವದತ್ತಃ, ಅಯಂ ದೇವದತ್ತಃ, ಅಯಂ ಯಜ್ಞದತ್ತಃ ಹೀಗೆಲ್ಲ ಹೇಳುವಾಗ ಇನ್ನೊಬ್ಬರಿಗೆ ತ್ವಂ ಅಯಂ ಅಂತಾನೆ ಅವನು ಹೇಳ್ಬಿಡ್ತಾನೆ. ತನಗೆ ತಾನೇ ಅಹಂ ಅಂತ ತನ್ನನ್ನ ಅವನು ತಿಳಿತಾನೆ. ಆದ್ದರಿಂದ ಇನ್ನೊಬ್ಬರ ಅವರವರ ದೃಷ್ಟಿಯಿಂದ ತ್ವಂ ಅಯಂ ಇತಿ ಮಿತಃ, ತ್ವಂ ಅಯಂ ಇತಿ ನಿರ್ದೇಶಾರ್ಹತೆಯ ಏವ ಪ್ರಮಿತೋ ಭವತಿ ನತು ಅಹಂ ಇತಿ. ಏತಾದೃಶ ವೈಲಕ್ಷಣ್ಯ ಸೂಚನಾಯ ಇವ ತು ಶಬ್ದ ಇಲ್ಲಿ ತು ಅನ್ನೋದು ಹಾಕಿರೋದು ಅದಕ್ಕೋಸ್ಕರವೇ. ಶ್ವೇತರೈಹಿ ತು ಸ್ವಸ್ವಬುದ್ಧಿಯ ತ್ವಮಯಂ ಇತಿ ಮಿತಃ ಅಂತ ಶ್ಲೋಕದಲ್ಲಿ. ಅತಃ ಪ್ರತ್ಯೇಕತ್ವಂ ಸರ್ವೇಷಾಂ ಸ್ವಸ್ವದೃಷ್ಟ್ಯ ಏವ. ಇದೆಲ್ಲ ಬಹಳ ಆಳವಾಗಿ ವಿಚಾರ ಮಾಡುವ ವಿಷಯಗಳು, ಬಹಳ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ ಇಲ್ಲಿ. KSV ಸ್ವಾಮಿಗಳು ಕೂಡ ಈ ಗ್ರಂಥದಲ್ಲಿ ಕೆಲವು ವಿಷಯಗಳು ತುಂಬಾ ಆಳವಾಗಿ ವಿಚಾರ ಮಾಡ್ತಾರೆ. ಇತರ ದೃಷ್ಟಿಯಾತು ತ್ವಮಯಂ ಇತಿ ಸಹ ಏವ ಅಹಮರ್ಥಃ ವ್ಯಪದಿಶ್ಯತೆ. ತಾವತಾನ ಅಹಮರ್ಥಸ್ಯ ಜಡತ್ವ ಪ್ರಸಂಗ. ಇದರಿಂದ ಜಡವಾಗೋದಿಲ್ಲ. ಬೇರೆಯವರಿಗೆ ತ್ವಂ ಅಂತ ಸಹ ಅಂತ ತಿಳಿದು ಬರೋದ್ರಿಂದ ಸಹ ಮನುಷ್ಯ ಅಂದ್ಬಿಟ್ರೆ ಅವನಲ್ಲಿರೋ ಆತ್ಮ ಜಡ ಅಂತ ಅರ್ಥವಲ್ಲ ಇದಕ್ಕೆ. ಹಾಗೆ ಅಯಂ ಇತಿ ಸಹ ಅಸೌ ಇತ್ಯಾದೇಹಿ ಅಪಿ ಉಪಲಕ್ಷಕಂ, ಇದೆಲ್ಲ ಉಪಲಕ್ಷಣವಾಗುತ್ತೆ ಅಷ್ಟೇನೆ. ಆದ್ದರಿಂದ ನಾನಾತ್ಮವಾದೇ ಅಸ್ಯ ಅಪರಿಹಾರ್ಯತ್ವಂ ದ್ರಷ್ಟವ್ಯಂ. ಅನೇಕ ಆತ್ಮಗಳನ್ನು ಒಪ್ಕೊಳ್ಳೋ ವಾದಗಳಲ್ಲಿ ಈ ತರನೇ ಒಪ್ಕೊಳ್ಬೇಕು ಎಲ್ಲರೂ ಹೇಳಿದ್ರು. ನಮ್ಮ ಸಿದ್ಧಾಂತದಲ್ಲಿ ಆತ್ಮರು ಅನೇಕರಿದ್ದಾರೆ. ಶ್ರುತಿ ಹೇಳುತ್ತೆ, ಚೇತನಶ್ಚೇತನಾನಾಂ ಯೋ ಬಹೂನಾಂ ವಿರುಧಾತಿ ಕಾಮ ಏಕೋ ಬಹೂನಾಂ ವಿರುಧಾತಿ ಕಾಮ ಅಂತ ಹೇಳ್ಬಿಟ್ಟು. ಅದರಿಂದ ಅಲ್ಲಿ ಅನೇಕ ಚೇತನರಿದ್ದಾರೆ ಸ್ಪಷ್ಟವಾಗಿ ಶ್ರುತಿ ತಿಳಿಸುತ್ತೆ ನಮಗೆ. ಇದಕ್ಕೆ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಪರಮಾತ್ಮ ಹಿ ಸರ್ವಜ್ಞ
ಪರಮಾತ್ಮಾನಮಪಿ ಪ್ರತ್ಯಕ್ಷತೋ ಜಾನೀಯಾದೇವ. ಪರಮಾತ್ಮ ವಿಷಯಕಂ ಪರಮಾತ್ಮ ಜ್ಞಾನಂ ಅಹಮಿತಿ ಆಕಾರಂ ಕಥಂ ಭವೇತ್. ಪರಮಾತ್ಮನ ವಿಷಯದಲ್ಲಿ ನಾವು ಅಹಂ ಅಂತ ತಿಳಿತೀವಲ್ಲ, ಹೇಗೆ? ಅದು ಅಹಂ ಅನ್ನೋದು ತನ್ನನ್ನು ತಾನು ತನ್ನ ಆತ್ಮನಿಗೂ ಆತ್ಮನಾದ ಪರಮಾತ್ಮನನ್ನ ತಿಳಿತಾನೆ. ಎಲ್ಲರಲ್ಲಿಯೂ ಅಂತರ್ಯಾಮಿಯಾಗಿರೋದ್ರಿಂದ ಅವನವರೆಗೂ ಎಲ್ಲಾ ಶಬ್ದಗಳಿಗೂ ಅರ್ಥವಿದೆ. ಅಹಂ ಶಬ್ದಕ್ಕೆ ಪರಮಾತ್ಮ ಪರ್ಯಂತವಾದ ಅರ್ಥವಿದೆ. ಆದ್ದರಿಂದ ಅದರಲ್ಲಿ ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚಾಸು ಹೇಳಿದ್ರು. ಆತ್ಮ ಅಂತಾನೆ ತಿಳಿಬೇಕು. ಅಹಂ 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 ಮನುರಭವಂ ಸೂರ್ಯಶ್ಚ ಅಹಂ ಕಕ್ಷೀವಾನ್ ಋಷಿರಶ್ಮಿ ವಿಪ್ರಾನ್. ವಾಮದೇವರು ತಿಳಿದಿದ್ದನ್ನೆಲ್ಲ ಉದಾಹರಣೆ ಹೇಳಿದ್ರು. ಆತ್ಮೇತಿ ಉಪಗಚ್ಚಂತಿ ಅಂತ ಹೇಳುವಾಗ ಆತ್ಮತ್ವೋಪಾಸನ ಅಧಿಕರಣದಲ್ಲಿ ಅದನ್ನ ನಿರೂಪಣೆ ಮಾಡಿದ್ರು. ಅಹಂಗ್ರಹೋಪಾಸನೆ ಅಂತ ಅದಕ್ಕೆ ಹೆಸರು. ಆ ಉಪಾಸನೆಗೆ ಅಹಂಗ್ರಹೋಪ ಅಹಂ ಅಹಂ ಅಂತಾನೆ ಎಲ್ಲವನ್ನೂ ನಾನೇ ಅಂತ ತಿಳಿಯುವಂತಹದ್ದು. ಆದ್ರಿಂದ ಅಲ್ಲಿ ತ್ವಮ್ ಅಂತಾನೆ ಇರ್ಬೇಕಲ್ಲ, ಪರಮಾತ್ಮನ ಹೇಗೆ ಅಹಂ ಅಂತ ಹಂಗೆ ಹೇಳಿದ್ರೆ ಏಕತ್ರ ಪ್ರತ್ಯಕ್ತ್ವ ಪರಾತ್ಮಯೋಹೋ ಮಿಶ್ರಣಂ ಅನಿವಾರ್ಯಮೇವ ಹೇಳ್ತಾರೆ. ಜಡಮಿತಿ ಪರಸ್ಮೈ ಭಾತಂ ನಿತ್ಯಂ ಪರಾಗರ್ತ ಏವ ಸ್ಯಾತ್ ಎನ್ಮಯ. ತಥಾಚ ಪರಸ್ಮೈ ಭಾಸಮಾನತ್ವಂ ಅನ್ಯತ್ ಪರತಃ ಭಾಸಮಾನತ್ವಂ ಅನ್ಯತ್. ಅಲ್ಲಿ ಪರಮಾತ್ಮನು ಸಾಕ್ಷಾತ್ತಾಗಿ ಇರೋದ್ರಿಂದ ಅಹಂ ಅನ್ನೋದಕ್ಕೆ ಅರ್ಥ, ಆ ಶಬ್ದಕ್ಕೆ ಬುದ್ಧಿ ಮತ್ತೆ ಆ ಶಬ್ದ ಎರಡು ಕೂಡ ಅಂತರ್ಯಾಮಿಯಾದ ಪರಮಾತ್ಮನನ್ನು ಸೇರಿಸುತ್ತೆ ಎನ್ನುವ ಒಂದು ವೇದಾಂತ ದೃಷ್ಟಿಯನ್ನು ಯಾರು ತಿಳಿದಿದ್ದಾರೋ ಅವರಿಗೆ ಆ ರೀತಿ ಅನುಭವವಾಗುತ್ತೆ. ಪರಮಾತ್ಮನು ಅಹಂ ಅನ್ನೋ ಪದಾರ್ಥದಿಂದ ಆ ಪರಮಾತ್ಮನು ತ್ವಮ್ಮಿಂದಲೂ ಪರಮಾತ್ಮ ಸಹಾಯಿಂದಲೂ ಪರಮಾತ್ಮನ ಹೇಳಲ್ಪಡ್ತಾನೆ. ಎಲ್ಲರಲ್ಲಿಯೂ ಅಂತರ್ಯಾಮಿಯಾಗಿರೋದ್ರಿಂದ ಎಲ್ಲ ಶಬ್ದಗಳು ಅವನನ್ನು ತಿಳಿಸುತ್ತೆ ಎಲ್ಲ ಕಡೆಯೂ. ಅದರಲ್ಲಿ ಏನು ದೋಷವಿಲ್ಲ, ವಿರೋಧವಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಪರಸ್ಮೈ ಭಾಸಮಾನತ್ವ ಮನ್ಯತೆ ಪರತಃ ಭಾಸಮಾನತ್ವ ಮನ್ಯತೆ. ಪರತಃ ಪರಸ್ಮೈ, ಇನ್ನೊಬ್ಬರಿಗೆ ಇನ್ನೊಂದರ ಮೂಲಕ ಅಂತ ಹೇಳೋದು. ಏವಂಚ ಪರಾಕ್ತ್ವಸ್ಯ ಜಡತ್ವ ರೂಪತ್ವ ಅಭಾವಾತ್. ಪರಾಕ್ತ್ವ ಅಂತ ಹೇಳಿದ್ರೆ ಜಡತ್ವ ಅಂತ ಅರ್ಥವಲ್ಲ. ಪ್ರತ್ಯಕ್ತ್ವ ಪರಾಕ್ತ್ವಯೋ ಜೀವೇ ಸತ್ವೇಪಿ ನ ವಿರೋಧ. ಸ್ವಾಪೇಕ್ಷೆಯ ಪ್ರತ್ಯಕ್ತ್ವಸ್ಯ ಪರದೃಷ್ಟಿಯ ಪರಾಕ್ತ್ವಸ್ಯ ಮೇಲನೆ ನ ವಿರೋಧ. ಇನ್ನೊಬ್ಬರ ದೃಷ್ಟಿಯಿಂದ ಪರಾಕ್ ಅಂತ ಹೇಳ್ಬೋದು, ತನ್ನ ದೃಷ್ಟಿಯಿಂದ ಪ್ರತ್ಯಕ್ ಅಂತ ಹೇಳೋದ್ರಲ್ಲಿ ಪರಾಕ್ತ್ವಸ್ಯ ಅಜಡತ್ವ ರೂಪಂ ಗ್ರಂಥಾರಂಭೇ ದರ್ಶಿತಂ. ಪರಾಕ್ತ್ವ ಪರಸ್ಮೈ ಪರತಃ ಏವ ಭಾಸಮ. ಏವ ಅನ್ನೋದು ತುಂಬಾ ಮುಖ್ಯ. ಅಲ್ಲಿ ಮಾತ್ರವೇ ತಿಳಿದ್ರೆ ತನ್ನನ್ನು ತಾನು ತಿಳಿದೇ ಇರುವಂತಹದ್ದು ಅದು ಮುಖ್ಯವಾದದ್ದು. ತಾನಾಗಿಯೇ ಸ್ವತಃ ತೋರಿಸೋದು. ಸ್ವತಃನೂ ಇಲ್ಲ ಜಡ ಪದಾರ್ಥಕ್ಕೆ, ಸ್ವತಃನೂ ಇಲ್ಲ, ಸ್ವಸ್ಮಯೂ ಇಲ್ಲ. ಆದ್ದರಿಂದ ಪರತಃ ಪರಸ್ಮೈ ಏವ ಭಾಸಮಾನಂ ಅಂತ ಹೇಳ್ಬೇಕು. ಆದ್ದರಿಂದ ಇಲ್ಲಿ ದೃಷ್ಟಿ ಇದೆಲ್ಲ ಸ್ವಲ್ಪ ವಿಚಾರ ಮಾಡ್ತಾರೆ. ನಾನು ಘಟಾದೆಯೋ ಮುಂದೆ ಪರಸ್ಮೈ ಭಾಸಂತೆ ನತು ಸ್ವಸ್ಮೈ. ಘಟಾದೀನಾಂ ಬಾನಂ ಹಿ ಚೇತನಾರ್ಥಮೇವ. ಪರಸ್ಮೈ ಭಾಸಮಾನತ್ವಂ ಜಡತ್ವ ರೂಪಮೇವ. ತತಶ್ಚ ಚೇತನೆ ಸ್ವಾಪೇಕ್ಷೆಯ ಪ್ರತ್ಯಕ್ತ್ವಂ ಇತರಾಪರತ್ವಂ ಜಡತ್ವಂ. ಹಿಂದೆ ಪರಾಕ್ತ್ವ ಇರೋದ್ರಿಂದ ಪರಸ್ಮೈ ಭಾಸಮಾನತ್ವ ಇದ್ರೆ ಜಡತ್ವ ಅಂತ ಯಾಕೆ ಹೇಳಬಾರ್ದು ಅಂತ ಪೂರ್ವ ಪಕ್ಷ. ಅದಕ್ಕೆ ಪರಸ್ಮೈ ಏವ ಭಾಸಮಾನಂ ಅನ್ನೋದನ್ನ ಸೇರಿಸ್ತಾರೆ. ಅಹಂ ಪದಾರ್ಥದಲ್ಲಿ ಜಡ ಮಿಶ್ರಣ ಇರ್ಬೇಕಲ್ಲ ಅಂತ ಹೇಳಿದ್ರೆ ಜಡಂ ಅಜಡಮಪಿ ನಿತ್ಯಂ ಪರಸ್ಮೈ ಭಾತಂ ಚೇತ್ ತತ್ಪರಾಗರ್ತ ಏವ ಸ್ಯಾತ್. ನಿತ್ಯಂ ಪರಸ್ಮೈ ಭಾತಂ ಅನ್ನೋದ್ರಿಂದ ಪರಸ್ಮ ಏವ ಭಾತಂ ಇತ್ಯರ್ಥ ಇದೆ. ಏವ ನಿತ್ಯಂ ಪರಸ್ಮೈ ಭಾತಂ. ಸ್ವಾಮಿ ದೇಶಿಕರು ಹೇಳ್ತಾರೆ, ಯಾವಾಗ್ಲೂ ಇನ್ನೊಬ್ಬರಿಗೆ ತಿಳಿಯುವಂತಹದ್ದು, ಯಾವತ್ತೂ ತನ್ನನ್ನು ತಾನು ತಿಳಿಯೋದಿಲ್ಲ, ಸ್ವತಃನು ತಿಳಿಯೋದಿಲ್ಲ. ಪರತಃ ಪರಸ್ಮೈ ಭಾಸಂ ಆಗಿರೋದೇ ಜಡ ಅಂತ ಹೇಳ್ಬೇಕೆ ಹೊರತು ಆತ್ಮನಿಗೆ ಜಡತ್ವ ಪ್ರಸಂಗವಿಲ್ಲ ಅಂತ ಹೇಳ್ತಾರೆ. ಘಟಾದೇಹ ನಿತ್ಯಂ ಪರಸ್ಮ ಏವ ಭಾಸಂತೆ ನ ಕದಾಪಿ ಸ್ವಸ್ಮೈ ಅತಃ ತೇ ಜಡಾಃ. ಆತ್ಮ ತು ಪರದೃಷ್ಟ್ಯಾ ಪರಸ್ಮೈ ಭಾಸಮಾನೇಪಿ ಸ್ವದೃಷ್ಟ್ಯಾ ಸ್ವಸ್ಮ ಏವ ಭಾಸತೆ. ತನ್ನ ದೃಷ್ಟಿಯಿಂದ ತನಗೆ ತಾನು ತಿಳಿತಾನೆ. ಅದರಿಂದ ಅವನು ಜಡನೇ ಅಲ್ಲ, ಜಡಾಂಶವೇ ಇಲ್ಲ ಅವನಲ್ಲಿ. ತಥಾಚ ಪರಸ್ಮೈ ಏವ ಭಾಸಮಾನತ್ವಂ ಜಡತ್ವಂ ನತು ಪರಸ್ಮೈ ಭಾಸಮಾನತ್ವ ಮಾತ್ವಂ. ಏವ ಅನ್ನೋದಕ್ಕೆ ಅದಕ್ಕೆ ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾರೆ. ಅದು ಒಂದು ಮುಖ್ಯವಾದದ್ದು ಲಕ್ಷಣದಲ್ಲಿ. ಏವಕಾರ ರಹಿತಂ ಪರಸ್ಮೈ ಭಾಸತ್ವಂ ತು ನ ಪರಾಕ್ತ್ವಂ ತು ಪರಾಕ್ತ್ವಂ ನ ಜಡತ್ವಂ. ಏವಕಾರ ರಹಿತವಾದ ಪರಸ್ಮೈ ಭಾಸಮಾನತ್ವ ಇದೆಯಲ್ಲ ಅದಕ್ಕೆ ಪರಾಕ್ತ್ವ ಅಂತ ಹೇಳ್ತಾರೆ. ಇಲ್ಲಿ ಪರಾಕ್ ಅಂತ ಹೇಳಿದ್ರೆ
ಇನ್ನೊಬ್ಬರಿಗೆ ತಿಳಿಯೋದು ಅಂತ ಹೇಳಿದ್ರೆ ಪರಾಕ್ ಆಗಿರೋದೆಲ್ಲ ಜಡವಾಗೋದಿಲ್ಲ. ಯಾವಾಗಲೂ ಪರಾಕಾಗಿ ಪರತಃನೇ ಇದ್ರೆ ಆವಾಗ ಜಡವಾಗುತ್ತೆ ಅಷ್ಟೇನೆ. ಪರಸ್ಮೈ ಅನ್ನೋದೇ ಜಡವಾಗೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪರಸ್ಮೈ ಭಾಸಮಾನತ್ವೇ ಪರಾಕ್ತ್ವ ಆಗೋದಿಲ್ಲ. ಪರಸ್ಮೈ ಭಾಸಮಾನತ್ವಂ ಅನ್ನೋದು ಪರಾಕ್ತ್ವಂ ಆಗುತ್ತೆ ಅಷ್ಟೇ. ಆದ್ರೆ ಪರಸ್ಮೈ ಏವ ಭಾಸಮಾನತ್ವಂ ಅಂದ್ರೆ ಜಡವಾಗುತ್ತೆ. ಸ್ವಸ್ಮೈ ಭಾಸಮಾನತ್ವಂ ಇಲ್ಲ. ಅದಕ್ಕೆ ಸ್ವತಃನೂ ಇಲ್ಲ. ತಥಾ ಜಡ ತಥಾಚ ಅಜಡಮಪಿ ಪರಾಕ್ ಭವೇತ್. ಅಜಡವು ಪರಾಕ್ ಆಗಿರ್ಬೋದು, ಆದ್ರೆ ಸ್ವತಃ ಪರಾಕ್ ಅದು, ಪರತಃ ಇಲ್ಲ. ಅದೆಲ್ಲ ಡಿಫರೆನ್ಸಸ್ ಇಲ್ಲಿ ಹೇಳ್ತಾರೆ, ವ್ಯತ್ಯಾಸಗಳು. ಆತ್ಮಾಧಿಗತಂ ಪರಾಕ್ತಂ ಅನ್ಯತೆ, ಘಟಾಧಿಗತಂ ಚ ಅನ್ಯತೆ. ಪರಸ್ಮೈ ಪರಾಕ್ತ್ವ ಇದೆಲ್ಲ ಲಕ್ಷಣಗಳಲ್ಲಿ ಶಬ್ದಗಳು ಎಲ್ಲ ಬರುತ್ತೆ, ಹೇಗೆ ಅಂತ ತಿಳ್ಕೊಳ್ಬೇಕು. ಆದ್ರಿಂದ ಇಲ್ಲಿ ಲಕ್ಷಣ ಹೇಳುವಾಗ ನಾವು ಸ್ಪಷ್ಟವಾಗಿ ಆತ್ಮನ ವಿಷಯದಲ್ಲಿಯೂ ಇದರ ವಿಷಯದಲ್ಲಿಯೂ ಲಕ್ಷಣಗಳನ್ನು ಹೇಳುವಾಗ ಅದನ್ನ ಸ್ಪಷ್ಟವಾಗಿ ಜ್ಞಾಪಕ ಇಟ್ಕೊಳ್ಬೇಕಷ್ಟೇ. ಪರತಃ ಪರಸ್ಮೈ ಏವ ಭಾಸಮಾನಂ ಅಂತ ಹೇಳಿದ್ರೆ ಜಡವಾಗ್ಬಿಡುತ್ತೆ. ಅದು ಪರಾಕ್ ಜಡದ್ರವ್ಯಂ ಅಂತ ಹೇಳಲ್ಪಡುತ್ತೆ. ಪರತಃ ಸ್ವತಶ್ಚ ಪರಸ್ಮೈ ಭಾಸಮಾನಂ ಅಂತ ಹೇಳಿದಾಗ ಸ್ವತಃ ಅನ್ನೋ ಸೇರ್ಕೊಳ್ಳುತ್ತೆ ಇಲ್ಲಿ. ಆದ್ದರಿಂದ ಇಲ್ಲಿ ಅಜಡ ದ್ರವ್ಯ ಆಗುತ್ತೆ. ಇದು ಪರಾಕಾದ ಅಜಡ ದ್ರವ್ಯ. ಇದು ಸ್ವತಃ ಪರತಶ್ಚ ತಸ್ಮೈ ಭಾಸಮಾನಂ. ಇದು ಮತ್ತೆ ಪರತಃ ಪರಸ್ಮೈ ಭಾಸಮಾನಂ ಎರಡೂ ಇದೆ ಜೀವಾತ್ಮನಿಗೆ. ಈ ಶಬ್ದಗಳನ್ನ ಅದನ್ನ ಸರಿಯಾಗಿ ಸ್ವಲ್ಪ ಜ್ಞಾಪಕ ಇಟ್ಕೊಂಡ್ರೆ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಅದನ್ನ ನಿಧಾನವಾಗಿ ನೋಡಿ ನಾವು ಗಮನಿಸ್ಕೊಳ್ಬೇಕು. ಪರತಃ ಅಂತಂದ್ರೆ ಇನ್ನೊಬ್ಬನಿಗೆ ಇನ್ನೊಂದರ ಮೂಲಕ. ಪರಸ್ಮೈ ಅಂದ್ರೆ ಇನ್ನೊಬ್ಬರಿಗೆ. ಅದೇ ಇದು ಜೀವಾತ್ಮಂದು ಪರಸ್ಮೈ ಆಲ್ಸೋ ಹೇಳಿದ್ರಿ ಅಲ್ವೇ, ಇನ್ನೊಬ್ಬನಿಗೂ ಗೊತ್ತಾಗುತ್ತೆ ಅಂತ. ಬಟ್ ಅವನಿಗೆ ನನ್ನ ಜೀವಾತ್ಮನ ಸ್ವರೂಪ ಅವನಿಗೆ ಹೆಂಗ್ ಗೊತ್ತಾಗುತ್ತೆ? ಪರತಃನೇ ತಿಳಿಬೇಕು ಅವನು. ಪರತಃ ಅಂತ ಹೇಳಿದ್ರೆ ಇನ್ನೊಂದು ಜ್ಞಾನದ ಮೂಲಕ, ಶಾಸ್ತ್ರದಿಂದ ತಿಳಿಬಹುದಲ್ಲ, ಅಷ್ಟೇ, ಧರ್ಮಭೂತ ಜ್ಞಾನದಿಂದ ಅಷ್ಟೇ. ನನ್ನ ಜೀವಾತ್ಮ ಸ್ವರೂಪ ಅವನಿಗೆ ಹೆಂಗ್ ಗೊತ್ತಾಗುತ್ತೆ? ಅವನಿಗೆ ತಿಳಿಯೋದಿಲ್ಲ. ಅವನಿಗೆ ಸ್ವಸ್ಮೈ ನಮ್ಮ ಜೀವಾತ್ಮ ಅವನಿಗೆ ಅಹಂ ಅಂತ ತಿಳಿಯೋದಿಲ್ಲ. ಅಹಂ ಅಂತಾನೆ ತಿಳಿತಾನೆ, ಅಯಂ ಅಂತಾನೆ ತಿಳಿತಾನ ಅವನು. ಸೊ ನನಗೆ ಅಹಂ ಜ್ಞಾನ ಬಂತು ಅಂದ್ರೆ ನನ್ನ ಸ್ವರೂಪದ ಜ್ಞಾನ ಬಂತು ಅಂತ ಅರ್ಥ. ಹೌದು, ನಾನು ಇದೀನಿ ಏನೋ ತಿಳಿಯುತ್ತೆ. ಅದು ಎಲ್ಲರಿಗೂ ಅನುಭವ ಆಗುತ್ತೆ ಅಹಂ ಅನ್ನೋದು. ಅಹಂ ಅನ್ನೋದಕ್ಕೆ ತುಂಬಾ ವಿಶೇಷವಾಗಿದೆ. ಅಹಂ ಅನ್ನೋದ್ರೊಳಗೆ ಸ್ವರೂಪವನ್ನು ಅರ್ಥ ಮಾಡ್ಕೋತೀನಿ ಅನ್ನೋ ತುಂಬಾ ಚೆನ್ನಾಗಿದೆ ಹೇಳಿ. ಅದು ಹೌದು, ಅದು ಇನ್ನೊಂದು ಜ್ಞಾನ ಬೇಡ ತಿಳ್ಕೊಳ್ಳೋದಕ್ಕೆ. ನಾನಿರೋದು ತಿಳ್ಕೊಳ್ಳೋದಕ್ಕೆ ನನಗೆ ಇನ್ನೊಂದು ಜ್ಞಾನವೇ ಬೇಕಾಗಿಲ್ಲ. ನೇರವಾಗಿ ತಿಳಿಯುತ್ತೆ ಅವ್ರವ್ರಿಗೆ ಹೇಳಿ. ಅದು ಸ್ವಲ್ಪ ನಿಧಾನಕ್ಕೆ ಹೋಗಿ ಹೇಳಿ. ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ಆದಷ್ಟು ಇವತ್ತು ನಿಧಾನವಾಗಿ ಹೇಳ್ತೀನಿ. ಸಂದೇಹಗಳಿದ್ರೆ ಕೇಳ್ಬೋದು. ಮತ್ತೆ ಇಲ್ಲಿ ಸಂಸ್ಕೃತದಲ್ಲಿ ಸ್ವಲ್ಪ ವಿಚಾರವಾಗಿ ವಿಚಾರ ಮಾಡ್ತಾರೆ. ಅದು ನಾವು ನಿಧಾನಕ್ಕೆ ನೋಡ್ಕೊಳ್ಬೇಕು. ಇವಾಗ ಮುಖ್ಯವಾಗಿ ಭಾವವನ್ನ ಹೇಳ್ತಾರೆ. ಈ ಮಿಕ್ಕ ಇದನ್ನೆಲ್ಲ ದರ್ಶನಗಳನ್ನ ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಬೇರೆ ದರ್ಶನಗಳಲ್ಲಿ ಹೇಳೋದೆಲ್ಲ ಬಹಳ ಸೂಕ್ಷ್ಮವಾದ ವಿಷಯಗಳಿದೆ, ಬೇಕಾದಷ್ಟು ಅದರಲ್ಲಿ ಬರುತ್ತೆ. ಅಂದ್ರೆ ಅಲ್ಲಿಗೆ ಸ್ವಸಿದ್ಧಾಂತ ಮಾತ್ರ ಹೇಳೋ ಹಾಗೆ ದೇವಳ ಅಭಿಪ್ರಾಯವೇ? ಹೌದು. ಅದನ್ನ ಇಲ್ಲಿ ಮನಾಟು ವಿಶೇಷತಃ ಅದ್ವೈತದ ರೀತಿ ಸ್ವಲ್ಪ ಪಕ್ಕದಲ್ಲಿ ಹೇಳ್ಕೊಂಡು ಹೋಗಿ ಹೇಳಿ. ಅದ್ವೈತದ ರೀತಿಲಿ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಹೇಳ್ತಾರೆ ನೋಡಿ, ಆತ್ಮ
ಗೊತ್ತಾಗುತ್ತೆ. ಇವಾಗ ಇಲ್ಲಿದೆ ನೋಡಿ, ಅದ್ವೈತದಲ್ಲಿ ಕಂಪೇರ್ ಮಾಡ್ತಾರೆ. ನಾತ್ಮ ನ ಅಹಮರ್ಥಃ ಇತಿ ವದತಃ ತ್ವಯ ತವ ಆಶಯ ಕಹ. ಆತ್ಮ ಅಹಮರ್ಥ ಅಲ್ಲ ಅಂತ ಹೇಳ್ತಿರಲ್ಲ ನೀವು, ಯಾವ ಕಾರಣದಿಂದ ಹೇಳ್ತೀರಾ? ಯಾವ ಅಭಿಪ್ರಾಯದಿಂದ ಹೀಗೆ ಹೇಳ್ತೀರಾ? ಕಿಂ ಅಹಂ ಇತಿ ಪ್ರತೀತವು ಆತ್ಮ ವಿಷಯತೆಯ ನ ಭಾಸತೆ. ಅಹಂ ಅಂದಾಗ ನಿಮ್ಗೆ ಆತ್ಮ ವಿಷಯವಾಗೋದಿಲ್ವೇ? ಅಥವಾ ಆತ್ಮ ಪ್ರತ್ಯಗರ್ತಃ ನ ಭವತಿ, ಆತ್ಮ ಪ್ರತ್ಯಗರ್ತಃ ಅಲ್ವೇ? ಉತ ಅಹಂ ಶಬ್ದ ವಾಚ್ಯೋ ನ ಭವತಿ, ಅಹಂ ಶಬ್ದದಿಂದ ಆತ್ಮನನ್ನೇ ಹೇಳಕ್ಕಾಗೋದಿಲ್ವೇ? ಅಹಂ ಶಬ್ದದಿಂದ ಆತ್ಮನನ್ನ ತಿಳಿಯೋದಕ್ಕಾಗೋದಿಲ್ವೇ? ಅಥವಾ ಆತ್ಮನು ಪ್ರತ್ಯೇಗಾರ್ಥವೇ ಅಲ್ಲವೇ? ಮೂರು ವಿಕಲ್ಪಗಳನ್ನ ಹಾಕೊಂಡ್ರು. ಬರೀ ಶಬ್ದದಿಂದ ಒಬ್ಬನ್ನ ತಿಳಿಸೋದು, ಅದು ಅಹಂ ಶಬ್ದ ವಾಚ್ಯನಾದವನು, ಅಹಂ ಶಬ್ದದಿಂದ ಹೇಳಲ್ಪಡುವವನು. ಯಾಕೆ ಅಂದ್ರೆ ಅವ್ರು ಹೇಳ್ತಾರೆ ಅವೇದ್ಯಂ ಅವಾಚ್ಯಂ ಅಂತ ಎರಡು ಬೇರೆ ಬೇರೆ ಹೇಳ್ತಾರೆ. ಒಂದು ಶಬ್ದದಿಂದಲೂ ಅವನು ಹೇಳಕ್ಕಾಗೋದಿಲ್ಲ ಅಂದ್ರು. ಭಾಷಿಕಾರ ವೇದಾರ್ಥ ಸಂಘದಲ್ಲಿ ಪ್ರಶ್ನೆ ಮಾಡ್ತಾರೆ, ಬ್ರಹ್ಮ ಯಾವ ಶಬ್ದದಿಂದ ಹೇಳ್ತೀರಾ ನೀವು ನಿಮ್ಮ ಆತ್ಮನನ್ನ? ಬ್ರಹ್ಮ ಅಂತ ಹೇಳ್ತೀರಾ, ಶಬ್ದದಲ್ಲೇ ಪ್ರಕೃತಿ ಇದೆ, ಪ್ರತ್ಯಯ ಇದೆ, ಭೇದ ಬಂತು ಅಲ್ಲೇ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಇದಲ್ಲ ಅಂತ ತಿಳಿಬೋದೇ ಹೊರತು ಇದು ಅಂತ ಎಲ್ಲೂ ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ನಿರೂಪಣೆ ಮಾಡುವಾಗ ಒಂದು ಶಬ್ದ ಉಪಯೋಗಿಸ್ಬೇಕಲ್ಲ, ಅದಕ್ಕೋಸ್ಕರ ಬ್ರಹ್ಮ ಅಂತ ಉಪಯೋಗಿಸ್ತೀವಿ ಅಷ್ಟೇ. ಇಲ್ಲಿ ಹೋದ್ರೆ ಅದು ಹೇಳಕ್ಕಾಗೋದಿಲ್ಲ ಆತ್ಮನಿಗೆ ಅಂತಾರೆ. ಅಹಂ ಶಬ್ದದಿಂದ ವಾಚ್ಯನಲ್ಲವೇ? ಅಹಂ ಶಬ್ದದಿಂದ ತಿಳಿಯುವವನಂತಹ ಅಲ್ಲವೇ? ಅಹಂ ಶಬ್ದಕ್ಕೆ ವಿಷಯವಾದವನಲ್ಲವೇ? ಅಥವಾ ಪ್ರತ್ಯೇಗಾರ್ಥವೇ ಅಲ್ಲವೇ? ಪ್ರತ್ಯೇಗಾತ್ಮನೇ ಅಲ್ವೇ ಅವನು? ಪ್ರತ್ಯಗ್ ಅನ್ನುವ ಪದಾರ್ಥವೇ ಅಲ್ವೇ? ಏನ್ ಹೇಳ್ತೀರಾ ಇದಕ್ಕೆ ಅಂತ ಹೇಳಿದಾಗ, ಮೊದಲನೇದಾಗಿ ಸಾಧ್ಯವಿಲ್ಲ. ಆತ್ಮ ಅಹಂ ಅನ್ನಕ್ಕೆ ವಿಷಯವಾಗಲ್ಲ ಅಂತ ಹೇಳಕ್ಕಾಗಲ್ಲ. ಅಹಂ ಪ್ರತ್ಯಯ ವಿಷಯತ್ವಾತ್, ಅಧ್ಯಾಸ ಭಾಷೆಯಲ್ಲಿ ಹೇಳ್ತಾರೆ ಅಹಂ ಪ್ರತ್ಯಯಕ್ಕೆ ವಿಷಯವಾಗಿದ್ದಾನೆ ಅಂತ ಶಂಕರ ವಾಕ್ಯದ ಒಂದು ವಾಕ್ಯವಿದೆ. ಅಧ್ಯಾಸ ಬ್ರಹ್ಮಸೂತ್ರ ಶಂಕರ ಭಾಷೆ ಅಧ್ಯಾಸ, ಅದರಲ್ಲಿ ಮೊದಲು ಹೇಳುವಾಗ ಅಧ್ಯಾಸ ಅಂದ್ರೆ ಏನು ಅಂತ ಒಂದು ಉಪದೇಶ ಮಾಡಿದ್ರು. ಆರಂಭದಲ್ಲಿಯೇ ಅವರು ಹೇಳ್ತಾರೆ ಅಧ್ಯಾಸದ ಬಗ್ಗೆ, ಅಧ್ಯಾಸ ಭಾಷ್ಯ ಅಂತಾನೆ ಹೆಸರು ಅದಕ್ಕೆ. ಆರಂಭದಲ್ಲಿ ಮೊದಲು ಅಧ್ಯಾಸ ಅಂದ್ರೆ ಏನು ಹೇಳ್ಬಿಟ್ಟು ಆಮೇಲೆ ಬ್ರಹ್ಮಸೂತ್ರಗಳನ್ನು ವಿವರಿಸ್ತೀನಿ ಅಂತ ಹೇಳ್ತಾರೆ. ಎಲ್ಲವನ್ನು ಅದಕ್ಕೆ ಅನುಗುಣವಾಗಿ ಅಧ್ಯಾಸ ಭಾಷ್ಯದಲ್ಲಿ ಅಹಂ ಪ್ರತ್ಯಯ ವಿಷಯತ್ವಾತ್ ಅಂತ ಹೇಳ್ಬಿಟ್ಟಿದ್ದಾರೆ ಆತ್ಮನಿಗೆ. ಇದು ಭಗವದ್ ಆಚಾರ್ಯೈ ಆತ್ಮನಃ ಅಹಂ ಪ್ರತ್ಯಯ ವಿಷಯತ್ವ ಅಂಗೀಕಾರ. ಆತ್ಮ ಅಹಂ ಶಬ್ದಕ್ಕೆ ವಿಷಯ ಅಲ್ಲ ಅಂತ ಹೇಳಕ್ಕಾಗಲ್ಲ. ನ ದ್ವಿತೀಯ ಪ್ರತ್ಯೇಗಾರ್ಥ ಅಲ್ಲ ಅಂತಾನು ಹೇಳಕ್ಕಾಗಲ್ಲ. ಆತ್ಮನಃ ಪ್ರತ್ಯಕ್ತ್ವಸ್ಯ ಕದಾಪಿ ಅನಪಾಯಾತ್, ಯಾವಾಗಲೂ ಅವನಿಗೆ ಹೋಗೋದೇ ಇಲ್ಲ. ಪ್ರತ್ಯಕ್ತ್ವ ಅನ್ನೋದು ಆತ್ಮನಿಗೆ ಇದ್ದೇ ಇದೆ. ಅಹಂ ಅನ್ನೋದು ಅವಿದ್ಯೆ ಇರುವಾಗ ಅಹಂ ಅಂತಾನೆ ತಿಳಿತಾನವನು. ಅವನು ಹೇಳ್ದ ಬಹುಸ್ಯಾಮ್. ಬಹುಸ್ಯಾಮ್ ಅಂದ್ರೆ ಏನು? ಅಹಂ ಬಹುಸ್ಯಾಮ್, ನಾನ್ ತಾನೇ ಅನೇಕವಾಗ್ತೀನಿ ಅಂತ ಹೇಳ್ದ ಶ್ರುತಿಯಲ್ಲಿ. ಅಹಂ ಬಹುಸ್ಯಾಮ್, ಅಹಂ ಪ್ರಜಾಯೇಯ, ಅಹಂ ಬಂತಲ್ಲ ಅಲ್ಲಿ. ಮೂರನೆಂದು ಹೇಳಕ್ಕಾಗಲ್ಲ. ಅಹಂ ಶಬ್ದ ವಾಚ್ಯ. ಅಹಂ ಇತ್ಯೇವ ಸರ್ವೈಹಿ ಸ್ವಾತ್ಮನಃ ವ್ಯಪದೇಶೇನ. ಸ್ವಾತ್ಮ ಭಿನ್ನಸ್ಯ ಅಹಂ ಶಬ್ದ ವಾಚ್ಯತ್ವಸ್ಯ ಕಸ್ಯಾಪಿ ಕೇನಾಪಿ ಅನಂಗೀಕಾರ. ತನ್ನನ್ನು ಬಿಟ್ಟು ಬೇರೆಯವರಿಗೆ ಅಹಂ ಅನ್ನೋ ಶಬ್ದ ಯಾರೂ ಒಪ್ಕೊಂಡಿಲ್ಲ. ಅಹಂ ತ್ವಮೇವ ಪ್ರತ್ಯಕ್ತ್ವಂ, ಯಹಂ ತ್ವೇ ಪ್ರತ್ಯಕ್ತ್ವ ತತ್ವ ಆತ್ಮನಃ ಸ್ವರೂಪಂ ತಚ್ಚ ನ ಶಬ್ದ ಪ್ರಯೋಗ ಅಪೇಕ್ಷಂ. ಶಬ್ದದ ಪ್ರಯೋಗದ ಅಪೇಕ್ಷೆ ಇಲ್ಲ ಅದಕ್ಕೆ. ತನ್ನನ್ನು ತಾನು ನೇರವಾಗಿ ತಿಳಿತಾನೆ. ಅವನಿಗೆ ಒಂದು ಶಬ್ದ ಹೇಳಿ ಅವನು ತಿಳಿಬೇಕಾಗಿಲ್ಲ, ತಾನಾಗೆ ತಿಳಿತಾನೆ. ಸುಷುಪ್ತಿಯಲ್ಲಿ ಇಲ್ವಲ್ಲ, ನಚ ಸುಷುಪ್ತಿ ಆದವು ಅಹಂ ಶಬ್ದ ಪ್ರಯೋಗ ಅಭಾವಾತ್ ಆತ್ಮನಃ ಅಹಮರ್ಥತ್ವಂ ನಾಸ್ತಿ. ಸುಷುಪ್ತಿಯಲ್ಲಿ ಇಲ್ವಲ್ಲ, ಅಹಂ ಅಂತ ತಿಳಿಯೋದಿಲ್ವಲ್ಲ ಅವನು ತನ್ನನ್ನ. ಏನು ತಿಳಿಯೋದಿಲ್ವಲ್ಲ ಅಂದ್ರೆ ಶಬ್ದ ಪ್ರಯೋಗ ಅಭಾವ ಮಾತ್ರೇಣ ವಸ್ತುನಃ ಅಭಾವ ಅಸಿದ್ಧೇಹೇ. ಶಬ್ದ ಪ್ರಯೋಗ ಇಲ್ಲ ಅಂದ್ರೆ ವಸ್ತುವೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇದೆಲ್ಲ ವಾದ ಮಾಡೋದು ಹೀಗೆ ಶಾಸ್ತ್ರದಲ್ಲಿ. ಶಬ್ದ ಪ್ರಯೋಗ ಮಾಡಕ್ಕಾಗಲ್ಲ ಅದಕ್ಕೆ ವಸ್ತು ಇಲ್ಲ ಅಂತ ಒಪ್ಕೊಳಕ್ಕಾಗಲ್ಲ. ಯಾಕೆ ಅಂದ್ರೆ ಎದ್ದ ಮೇಲೆ ಏನ್ ಹೇಳ್ತಾನೆ ಅವನು? ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತಾನೆ ಹೇಳ್ತಾನೆ. ನಾನು ಇರ್ಲಿಲ್ಲ ಅಂತ ಹೇಳೋದಿಲ್ಲ. ನನಗೇನು ತಿಳಿಲಿಲ್ಲ ಅಂತ ಹೇಳ್ತಾನೆ ಅಷ್ಟೇ ಅವನು. ನಾನು ಏನು ತಿಳಿಲಿಲ್ಲ ಅಂತ ಹೇಳ್ತಾನೆ ಹೊರತು ನಾನು ಇರ್ಲಿಲ್ಲ ಅಂತ ಹೇಳೋದಿಲ್ಲ ಅವನು. ಎತ್ತಾಗ ಅವ್ರವ್ರು ಯಾರು ಮಲಗ್ತಾರೋ ಅವರೇ ಹೇಳ್ತಾರೆ. ಶ್ರುತಿ ಹೇಳುತ್ತೆ ಯದ್ಯದ್ ಭವಂತಿ ತದಾ ಭವಂತಿ. ಒಬ್ಬ ಮಲಗ್ದವನೊಬ್ಬ ಬೇರೆ, ಎದ್ದವನು ಬೇರೆ ಆಗೋದಿಲ್ಲ. ಅವ್ನು ಹೇಳ್ತೆ ವ್ಯಾಘ್ರೋವ ಸಿಂಹೋವ ಮಶುಕೋವ ದಂಶೋವ ಕೀಟೋವ ಯದ್ಯದ್ ಭವಂತಿ ತದಾ ಭವಂತಿ. ಸುಷುಪ್ತಿಯಲ್ಲಿ ಯಾರ್ಯಾರು ನಿದ್ದೆ ಮಾಡ್ತಾರೋ ಅವರುಗಳೇ ಹೇಳ್ತಾರೆ ಹೊರತು ಬೇರೆಯವನಾಗಿ ಹೇಳೋದಿಲ್ಲ. ಆದ್ದರಿಂದ ಅವನು ಇದ್ದ ಅನ್ನೋದಕ್ಕೆ ತಿಳಿಯುತ್ತೆ, ನಾನು ಇರ್ಲಿಲ್ಲ ಅಂತ ಹೇಳಲ್ಲ.
ಅಹಂ ನ ಕಿಂಚಿದ್ ಅವೇದಿಶಂ ಅಂತಾನೆ, ಏನು ತಿಳಿದಿಲ್ಲ ಅಂತ ಹೇಳ್ತಾನೆ. ಆದ್ರಿಂದ ಘಟ ಅನ್ನೋ ಪದ ಇಲ್ಲದೆ ಹೋದ್ರೆ ಘಟವೇ ಇರೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಘಟಪದಂ ವಿನಾ ಘಟೋಪಲಬ್ಧೇ ದರ್ಶನಾತ್. ಘಟಪದವಿಲ್ಲದೆ ಹೋದ್ರು ಘಟ ಪದಾರ್ಥ ಇರಬಹುದು, ಶಬ್ದ ಇಲ್ಲದೆ ಇರಬಹುದು. ಅನ್ಯಶ್ಚ ಶಬ್ದ ಅನ್ಯಶ್ಚ ಜ್ಞಾನಂ ಅನ್ಯಶ್ಚ ಅರ್ಥ. ಆದ್ದರಿಂದ ಶಬ್ದಾರ್ಥ ಪ್ರತ್ಯಯಾನ ಸಾಂಕರ್ಯಾದೇವ ಏತಾದೃಶವಾದಾನಾಂ ಉನ್ಮೇಷಃ. ಶಬ್ದಾರ್ಥ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಶ್ರಣ ಮಾಡಿ ಈ ವಾದಗಳೆಲ್ಲ ಮಾಡ್ತಾರೆ. ಆದರೆ ಇದೆಲ್ಲ ಆತ್ಮನಿಗೆ ಒಂದು ಶಬ್ದದಿಂದ ನಿರ್ದೇಶ ಮಾಡಿದ್ರೇನೆ ಆತ್ಮ ಇದ್ದಾನೆ ಅಂತ ಅರ್ಥವಲ್ಲ. ಅವನು ಇದ್ದೇ ಇದ್ದಾನೆ, ಅವನು ತನ್ನಂತಾನು ತಿಳಿತಾನೆ ನೇರವಾಗಿ. ಆದ್ದರಿಂದ ನನುಚ ಆಮೋಕ್ಷಂ ಸೂಕ್ಷ್ಮ ಶರೀರ ಸಂಬಂಧಸ್ಯ ಅನಪಾಯಾತ್ ತದ್ವಿಶಿಷ್ಟಸ್ಯೈವ ಅಹಮರ್ಥತ್ವಾತ್ ಶುದ್ಧ ಆತ್ಮ ಇದಾನೀಂ ಕದಾಪಿ ನಾಹಮರ್ಥ ಇತಿ ಚೇತ್ ಸೂಕ್ಷ್ಮ ಶರೀರಂ ಹಿ ಸರ್ವತಾ ಅತೀಂದ್ರಿಯಂ ಅತಏವ ಶಾಸ್ತ್ರೈಕ ಗಮ್ಯಂ ತಸ್ಯ ಅಹಂ ಪ್ರತೀತಿ ವ್ಯವಹಾರಾದಿ ಪ್ರಯೋಜಕತ್ವೇಪಿ ವಸ್ತು ಸ್ವರೂಪ ದೃಷ್ಟ್ಯಾ ವಿಷಯತ್ವಂ ಕದಾಪಿ ನಾಸ್ತಿ ಪ್ರತ್ಯಕ್ತಸ್ಯೈವ ಅಹಂ ದ್ವಾತ್. ಮೋಕ್ಷದಲ್ಲಿಯೂ ಅವನಿಗೆ ಸೂಕ್ಷ್ಮ ಎಲ್ಲ ಇದ್ದೇ ಇದೆ ಅಂತ ಹೇಳಿದ್ರೆ, ಸೂಕ್ಷ್ಮ ಶರೀರ ಇರುವಾಗ, ಅವನ ಶರೀರ ಇರುವಾಗ ಮಾತ್ರವೇ ಅವನಿಗೆ ಅಹಂ ಅಂತ ಹೇಳಕ್ ಸಾಧ್ಯ. ಇಲ್ಲೇ ಹೋದ್ರೆ ಹೇಗೆ ಹೇಳ್ತೀರಾ ಅಂದ್ರೆ, ಅವನಿಗೆ ಸೂಕ್ಷ್ಮ ಶರೀರ ಅನ್ನೋದು ಅತೀಂದ್ರಿಯವಾದ ವಿಷಯ. ಆದ್ರಿಂದ ಮೋಕ್ಷದಲ್ಲಿಯೂ ಅವನಿಗೆ ಇಲ್ಲದೆ ಹೋದ್ರು ಜ್ಞಾನದಿಂದಲೇ ಎಲ್ಲ ವ್ಯವಹಾರ ಮಾಡ್ತಾನೆ. ಅವನಿಗೆ ಶರೀರವೇ ಬೇಕಾಗಿಲ್ಲ. ಬೇಕಾದಷ್ಟು ಎಷ್ಟು ಶರೀರ ಬೇಕಾದ್ರೂ ತಗೊಳ್ಬಹುದು. ಏಕದಾ ಭವತಿ ದ್ವಿಧಾ ಭವತಿ ಅನೇಕದಾ ಭವತಿ ಅಂತ ಹೇಳುತ್ತೆ. ಶರೀರ ಬೇಕಾದ್ರೆ ಅಲ್ಲಿಯೂ ತಗೋಬಹುದು, ಶುದ್ಧ ಸುತ್ತಮಯವಾದ ಶರೀರಗಳನ್ನ. ಇಲ್ಲದೆ ಹೋದ್ರು ಅವನು ಸ್ವರೂಪದಲ್ಲಿ ತನ್ನ ಜ್ಞಾನದಿಂದಲೇ ಎಲ್ಲ ತಿಳಿತಾನೆ. ಅಹಂ ಅನ್ನೋದು ಎಲ್ಲಾ ಕಡೆಯೂ ಇದ್ದೇ ಇದೆ ಅವನಿಗೆ. ಆದ್ದರಿಂದ ಇಲ್ಲಿ ಅಂತ ಅಹಂ ಅರ್ಥೋದು ಯಾವತ್ತೂ ಎಲ್ಲಿಯೂ ಹೋಗಲ್ಲ ಅವನಿಗೆ. ಪ್ರತ್ಯಕ್ಷ ಅಹಂ ತ್ವಾತ್ ತಸ್ಯ ಚ ಕದಾಪಿ ಅನಪಾಯಾತ್ ಅಹಮರ್ಥ ಏವ ಆತ್ಮ. ಇವರು ಅಹಮರ್ಥ ಅನ್ನೋದು ಅಂತಃಕರಣ ಅಂತ ಹೇಳಿದ್ರು ಅದ್ವೈತದಲ್ಲಿ. ಜೀವಾತ್ಮ ಅಲ್ಲ, ಅಂತಃಕರಣ ಅಚೇತನ. ಆದ್ದರಿಂದ ಅದರಲ್ಲಿ ಇದರಲ್ಲಿ ಯಾವುದು ಸಂದೇಹವಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಸ್ವಲ್ಪ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ ಇದರಲ್ಲಿ. ಭೂಮವಿದ್ಯೆಯಲ್ಲಿ ಅದೆಲ್ಲ ಹೇಳ್ತಾರೆ. ತರತಿ ಶೋಕಮ ಆತ್ಮವಿದ್ ಅಂತೆಲ್ಲ ಹೇಳಿ, ಅಹಮೇ ವೇದಂ ಸರ್ವಂ ಭೂಮವಿದ್ಯೆಯಲ್ಲೂ ಹೇಳಿದೆ. ಮೋಕ್ಷದಲ್ಲಿ ಅಥಾತೋ ಅಹಂಕಾರ ದೇಶ ಅಹಮೇವ ಅಧಸ್ತಾದ ಅಹಮೇವ ಪುರಸ್ತಾದ ಅಹಮೇ ಎಲ್ಲ ಮೇಲೆ ಕೆಳಗೆ ಇಲ್ಲಿ ಎಲ್ಲವೂ ಅಹಂ 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 ಅಂತಾನೆ. ಅಹಮೇ ವೇದಂ ಸರ್ವಂ ಎಲ್ಲ ಅವನು ಅನುಭವಿಸೋದು ಇದೆಲ್ಲ. ಅದರಿಂದ ಅಹಂ ಪದಾರ್ಥತ್ವಂ ಅನ್ಯತೆ ಅಹಮರ್ಥತ್ವಂ ಚ ಅನ್ಯತೆ ಅಹಂ ತ್ವಂ ಚ ಅನ್ಯತೆ ಇದೆಲ್ಲ ಹೇಳ್ತಿದ್ರೆ. ಅಹಂ ಶಬ್ದ ನಿರ್ದೇಶದಿಂದ ಮಾಡೋದು ಬೇರೆ, ಅಹಂ ಅಂದ ಶಬ್ದಕ್ಕೆ ಅರ್ಥವೇನು ಹೇಳಬೇಕು, ಅದು ಯಾವ ಪದಾರ್ಥವೋ ಅದರಿಂದ ತಿಳಿದು ಬರುತ್ತೆ. ಇದೆಲ್ಲವನ್ನು ಅಹಮರ್ಥ ಅಂದ್ರೆ ಜೀವಾತ್ಮನೇ ಅನ್ನೋದ್ರಲ್ಲಿ ಯಾವ ಒಂದು ಸಂದೇಹವೂ ಇಲ್ಲ, ಸ್ಪಷ್ಟವಾಗಿ ನಮ್ಗೆ ತಿಳಿಯುತ್ತೆ. ಏತೇನ ಅಹಮರ್ಥ ವಿನಾಶೋ ನ ಮೋಕ್ಷಃ ಕಿಂತು ಅಹಮರ್ಥ ವೈಫುಲ್ಯಮೇವ ಇತಿ ಪರಮ ಸಿದ್ಧಾಂತ. ಅಹಮರ್ಥವು ಪೂರ್ಣವಾಗಿ ತಿಳಿಯೋದೇ ಮೋಕ್ಷ. ಅಹಮರ್ಥದ ನಾಶವೇ ಮೋಕ್ಷವಲ್ಲ. ಹೇಳಿದ್ರು ಅಹಮರ್ಥ ಹೋಗ್ಬಿಡ್ಬೇಕು, ನಾಶವಾಗ್ಬೇಕು, ಅವಾಗ್ಲೇ ಮೋಕ್ಷ ಅಂತ ಹೇಳ್ಬಿಟ್ಟು ಅದೆಲ್ಲ ಮೋಕ್ಷ. ಅಹಮರ್ಥ ಪರಿಪೂರ್ಣವಾಗ ಹೋಗೋದೇ ಅದುವೇ ಮೋಕ್ಷ ಅನ್ನೋದು ಸಿದ್ಧಾಂತ ಹೇಳ್ತಾರೆ. ಮುಂದೆ ಇನ್ನೂ ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ. ಅವನ ಕರ್ತೃತ್ವದ ವಿಚಾರ ಬರುತ್ತೆ, ಜ್ಞಾತೃತ್ವ ಕರ್ತೃತ್ವ ಇದೆಲ್ಲ. ಅದನ್ನ ಮುಂದೆ ವಿಚಾರ ಮಾಡಿ ಹೇಳಿದ್ದೀವಿ, ಮುಗಿಸ್ಕೊಳ್ತೀವಿ. ನಿತ್ಯಮಚ್ಯುತಾಂ ಯುಗ್ಪರುಕ್ತಂ ವ್ಯಾಪೋ ತಸ್ತರಿತರಾಣಿ ನಾಯಮೇನೆ ಸ್ವಗುರೋ ಭಗವತೋ ಶ್ರೀಗಂಧೋ ರಾಮಾನುಜೋ ಪ್ರವಜ್ಯೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ. ಅಡಿಯೇ